वर्धितमजं बहुमाद्यमीशं वन्दे भवघ्नममरासुरसिद्धवद्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये नारायणं गुणैः सर्वैरुदीर्णं दोषवर्जितं ज्ञेयं गम्यं गुरूंश्चापि नत्वा सूत्रार्थमुच्यते ओम यजिज्यते विधीशानशक्रपूर्वैः सदावखैः रमाप्रणयने तस्मै सर्वयज्ञभुजे नमः। ಈ ಕರ್ಮನಿರ್ಣಯದಲ್ಲಿ ಆಯೋ ಮನ್ಯಾಯ ಮನ್ಯವೇ ಉಪೋಮನ್ಯಾಯ ಮನ್ಯವೇ ಉಪೇಹಿ ವಿಶ್ರದ್ಧಾ ವಿತಾ ಮಘವನ್ ವಿತಾ ಓಂ ಅಂತ ಹೇಳಿದರು. ಅದಕ್ಕೆ ಅರ್ಥ ಹೇಳ್ತಾ ಸಮೀಪ ದೂರತೋ ವಿಘ್ನಂ, ಪರಮಾತ್ಮ ಹತ್ತಿರದಲ್ಲಿದ್ದು ಕೂಡ ನಮ್ಮನ್ನು ತಿಳಿತಾನೆ, ದೂರದಲ್ಲಿದ್ದು ತಿಳಿತಾನೆ. ನಮ್ಮನ್ನು ಪರಮಾತ್ಮ ಅಂಥ ಪರಮಾತ್ಮ ನನ್ನ ಕುರಿತು ನಾವು ಉದ್ದೇಶೈವ ಮದ್ಗತಂ, ಎಲ್ಲಿದ್ದಾನೆ ಉಪಾಸನೆ ಎಲ್ಲಿ ಮಾಡಬೇಕು, ದೇವರೆಲ್ಲ ಕಡೆ ಇದ್ದಾನೆ ಹೌದು. ಮದ್ಗತಂ ನಮ್ಮೊಳಗಿರತಕ್ಕಂತಹ ಬಿಂಬರೂಪಿಯಾದ ಪರಮಾತ್ಮನನ್ನು ಏಹಿ ವಿಷ್ಣೋ ವಿಷ್ಣೋ ಏಹಿ ವಾ ನವೇ ಶಕ್ತಿ ತ್ವದಾಹ್ವಾನೇಹಿ ವಾಮುಪಾ, ನಿನ್ನ ಆಹ್ವಾನ ಮಾಡ್ತಕ್ಕಂಥ ಶಕ್ತಿ ನನಗಿಲ್ಲ, ಆದರೆ ನೀನು ಬಂದು ಅನುಗ್ರಹ ಮಾಡಬೇಕು ಅಂಥೇಳಿ ಇತಿ ಬ್ರಹ್ಮ ಅಸ್ತುವದ್ ವಿಷ್ಣು ತನ್ನಾಭಿ ಉತ್ಥಿತ ಪದ್ಮಗಃ ಅಂತ ಪದ್ಮಪುರಾಣದ ಮಾತನ್ನು ಉಲ್ಲೇಖ ಮಾಡಿದೆ. ಸಮೀಪೆ ದೂರತಶ್ಚೈವ ಧ್ಯಾಯಂತಂ ತ್ವಾಂ ಸದಾ ವಿಭೋ ಮಾಮೇಹಿ ಜ್ಞಾನದಾನಾಯ ಇತ್ಯಾಹ ಗಾಧಿಸುತೋ ಹರಿಂ ಇತಿ ಸ್ಕಾಂದೇ. ಸ್ಕಂದ ಪುರಾಣದಲ್ಲಿ ವಿಶ್ವಾಮಿತ್ರರು ಹೇಳ್ತಾರೆ, ಸಮೀಪದಲ್ಲೂ ದೂರದಲ್ಲೂ ಇದ್ದು ಇರತಕ್ಕಂಥ ನಿನ್ನನ್ನು ಧ್ಯಾನ ಮಾಡ್ತಾ ಇದ್ದೇನೆ, ನೀನು ಬಂದು ನಮಗೆ ಜ್ಞಾನದಾನವನ್ನು ಮಾಡು ಅಂತ ಪ್ರಾರ್ಥನೆ ಮಾಡಿ. ಓತಂ ಅಸ್ಮಿನ್ ಜಗದ್ಯಸ್ಮಾತ್ ಓಬಿತ್ಯುಕ್ತೋ ಹರಿ ಸದಾ, ಅಲ್ಲಿ ಬಂತು ವಿದೋ ಓಂ ಅಂತ ಬಂತು. ಯಾತ ಕರೀತಾರೆ? ಓತಂ ಅಸ್ಮಿನ್ ಜಗತ್ ಯಸ್ಮಾತ್, ಪರಮಾತ್ಮ ಸಂಪೂರ್ಣವಾಗಿ ಜಗತ್ತೇನಾಗಿದೆ ಓತ ಅಧೀನವಾಗಿದೆ, ಅದಕ್ಕೆ ಹೆಸರು ಓಂ ಅಂತ ದೇವರ ಹೆಸರು. ತಮೇತಂ ಜಗದಾಧಾರಂ ಯತಯಃ ಸಮುಪಾಸತೆ, ಅಂತಹ ಪರಮಾತ್ಮ ಜಗದಕ್ಕೆ ಆಧಾರನಾಗಿದ್ದಾನೆ. ಅನೇಕ ರೀತಿಯಲ್ಲಿ, ಅನೇಕ ರೀತಿ ಅಂದರೆ ಎಲ್ಲ ರೀತಿಯಲ್ಲೂ ಕೂಡ, ಎಲ್ಲ ಕಾಲದಲ್ಲೂ ಕೂಡ, ಎಲ್ಲರಿಗೂ ಕೂಡ ಪರಮಾತ್ಮ ನಮಗೆ ಆಧಾರನಾಗಿದ್ದಾನೆ, ಆಶ್ರಯನಾಗಿದ್ದಾನೆ. ಅಂಥವರನ್ನು ವಿಶೇಷವಾಗಿ ಯತಯಃ ಸಮುಪಾಸತೆ, ಯತಿಗಳು ಆರಾಧನೆ ಮಾಡ್ತಾರೆ ಅಂದರೆ ಎಲ್ಲ ಬಿಟ್ಟವರು, ಅದೇ ಪ್ರಧಾನವಾದ ಕೆಲಸ ಅವರಿಗೆ. ಆ ದೃಷ್ಟಿಯಲ್ಲಿ ಉದಾಹರಣೆಗೆ ಒಬ್ಬ ಯತಿಗಳಿದ್ದಾರೆ, ಪೂಜೆ ಮಾಡಿದರಾಯ್ತು. ಗೃಹಸ್ಥನಿಗೆ ತನ್ನ ಪೂಜೆ ಅವ್ರು ಭಿಕ್ಷೆ ಕರೆಯೋ ಜವಾಬ್ದಾರಿ ಬೇರೆ ಇದೆ, ಮತ್ತೆ ಗೊತ್ತಾಯ್ತಾ? ಅವ್ರಿಗೇನೂ ಇಲ್ಲ, ಅವ್ರಿಗೇನು ಇನ್ನೊಬ್ಬರಿಗೆ ಏನೂ ಮಾಡಬೇಕಾಗಿಲ್ಲ. ಯತಿಗಳಿಗೆ ದಾನ ಮಾಡೋ ಕೆಲಸ ಇಲ್ಲ. ಅವ್ರಿಗೆ ಆಡ್ತಕ್ಕಂಥ ಜ್ಞಾನ ಒಂದೇ ದಾನ ಅಂದರೆ ಜ್ಞಾನದಾನ ಅಷ್ಟೇ. ಇನ್ನು ಯಾವ ದಾನ ಅವ್ರು ತೊಗೊಳ್ಳೋ ಹಾಗಿಲ್ಲ. ಯತಿಗಳು ಯಾವ ದಾನನೂ ತೊಗೊಳ್ಬಾರ್ದು, ಯಾವ ದಾನನೂ ಕೊಡಬೇಕಾಗಿಲ್ಲ. ಆದರೆ ಪುಸ್ತಕ ತೊಗೋಬೋದು, ಗ್ರಂಥ ತೊಗೋಬೋದು, ಜ್ಞಾನ ಹೇಳ್ಬೋದು ಅಷ್ಟೇ. ಇನ್ಯಾವುದಕ್ಕೂ ಅವರಿಗೆ ಅರ್ಹತೆ ಇಲ್ಲ. ಯಾತಕ್ಕೆ ಅಂದರೆ ಎಲ್ಲ ಬಿಟ್ಟು ಅದಕ್ಕೆ ಕೂತು ನಿಂತವರಾದ್ದರಿಂದ ಅವ್ರನ್ನೇನು ಮಾಡಾಗಿಲ್ಲ, ಡಿಸ್ಟರ್ಬ್ ಮಾಡಾಗಿಲ್ಲ. ಅವರು ಪರಿಯುಪಾಸತೆ ಸಮುಪಾಸತೆ, ವಿಶೇಷ ಉಪಾಸನೆ ಅವರು ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಅಷ್ಟು ಗೌರವ ಬರಲಿಕ್ಕೆ ಕಾರಣ ಅದೇನೆ, ಪ್ರಧಾನವಾದ ಕೆಲಸ ಅದೇ. ಆ ದೃಷ್ಟಿಯಲ್ಲಿ ಯತಯಃ ಪಾರದರ್ಶಿನಃ ಇತ್ಯಾದಿ ಅನೇಕ ಮಾತುಗಳಿವೆ. ಇಂದ್ರೋ ವಾ ಏತಾಭಿಃ ಮಹಾನ್ ಆತ್ಮಾನಂ ನಿರಮಿಮೀತ ಇತ್ಯಸ್ಯಾಪಿ ಉಕ್ತೋ ಏವ ಅರ್ಥಃ. ಪರಮಾತ್ಮನನ್ನು ಇಂದ್ರದೇವರು ತಿಳಿದರು ಅಂತ ಹೇಳೋ ಮಾತಿಗೂ ಇದೇ ಅರ್ಥನೇ, ಬೇರೆ ಕಡೆ ಬಂದಿದೆ. ನಿರ್ಮಾಣಂ ನಾಮ ಆತ್ಮನಃ ತದ್ವ್ಯಾಖ್ಯಾನೇನ ಸ್ಥಾಪನಂ. ಈ ಒಂದು ಪ್ರಶ್ನೆ ಬಂತು, ಇಂದ್ರ ಏನು ಮಾಡಿದ್ದಾರೆ? ಪರಮಾತ್ಮನನ್ನು ನಿರ್ಮಾಣ ಮಾಡಿದರು ಅಂತ ಹೇಳಿಬಿಟ್ರು. ದೇವರು ನಿರ್ಮಾಣ ಮಾಡಿ, ವಿಗ್ರಹ ನಿರ್ಮಾಣ ಮಾಡಲಿಕ್ಕೆ ಅದಕ್ಕೆ ಭಾರಿ ಸ್ವಾರಸ್ಯವಾದ ಅರ್ಥ ಇದೆ. ಏನರ್ಥ? ತದ್ವ್ಯಾಖ್ಯಾನೇನ ಸ್ಥಾಪನಂ, ದೇವರ ಬಗ್ಗೆ ವ್ಯಾಖ್ಯಾನವನ್ನು ಮಾಡ್ತಾ ಸ್ಥಾಪನೆಯನ್ನು ಮಾಡೋದು. ಪ್ರತಿಷ್ಠಾಪನೆ, ದೇವರು ಪ್ರತಿಷ್ಠಾಪನೆ, ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರಲ್ಲ, ಆತನ ಅಸ್ತಿತ್ವವನ್ನು ಪ್ರತಿಷ್ಠಾಪನೆ ಮಾಡಬೇಕು, ಗುಣಪೂರ್ಣತ್ವವನ್ನು ಸಮರ್ಥನೆ ಮಾಡಬೇಕು, ದೋಷ ದೂರತ್ವವನ್ನು ಹೇಳಬೇಕು. ಆದ್ದರಿಂದ ಅಂಥ ಪ್ರತಿಷ್ಠೆ ಮಾಡಿದವರು ಆಚಾರ್ಯರು, ಅವರೆಲ್ಲ ರೀತಿಯಲ್ಲೂ ಕೂಡ. ಆದ್ದರಿಂದ ಅದು ಮುಖ್ಯವಾದ ಪ್ರತಿಷ್ಠಾಪನೆ, ಅದು ವಿಗ್ರಹ ಪ್ರತಿಷ್ಠಾಪನೆ ಸಾಂಕೇತಿಕ. ಒಂದು ಬಿಲ್ಡಿಂಗ್ ಓಪನ್ ಆಯಿತು ಅಂತ ಹೇಳಿದರೆ ಸಾಂಕೇತಿಕ, ಒಂದು ಪಾಠ ನಡಿಬೇಕು, ಅದರಲ್ಲಿ ಶಾಲೆ ಕಾಲೇಜ್ ಆಗಬೇಕಾದ್ರೆ ಉದ್ದೇಶಿತವಾದ ಕಾರ್ಯ ನಡೆದಾಗ ಮಾತ್ರ ಅದು ಸಾರ್ಥಕ. ಅದಕ್ಕೇನಾಗಿದೆ, ಇಂದ್ರದೇವರು ಭಾಳ ಎಷ್ಟು ಅರ್ಥ ಇದೆ ನೋಡಿ ಅದಕ್ಕೆ. ಮಹಾನಾತ್ಮಾನಂ ನಿರಮೀಮತ, ಯಾತಕ್ಕೆ ವ್ಯಾಖ್ಯಾನೇನ ಅಂತ ಆಚಾರ್ಯ ಬರೆದರು, ವ್ಯಾಖ್ಯಾನ ಮಾಡಿಬಿಟ್ಟು ಅಂಥೇಳಿ. ಅದರ್ಥ ಜೈತೀರ್ಥರ ಅರ್ಥ ಇಂದ್ರದೇವರಿಗೆ ಹೇಳ್ತಿದ್ದಾರೆ,
ವ್ಯಾಖ್ಯಾನ ಮಾಡಿ ಏನು ಮಾಡಿದರು? ಸ್ವಧಾದಿ ಗ್ರಂಥಗಳಿಂದ ಸ್ಥಾಪನೆ ಮಾಡಿ ಆಚಾರ್ಯ ಪದ ಉಪಯೋಗಿಸಿದ್ದಾರೆ. ವ್ಯಾಖ್ಯಾನೇನ ಸ್ಥಾಪನಂ ಅಂತ ಕರೆದಿದ್ದಾರೆ. ನ್ಯಾಯಸ್ವತಾದಿ ಏನಾಸ್ಥಾಪಿ ಮಧ್ವ ವಿಜಯಸ್ತಂಭೋ ಧರಾಮಂಡಲೆ ಸ್ತೋತ್ರ ಮಾಡಬೇಕಾದ್ರೆ ಆಚಾರ್ಯರ ಶಾಸ್ತ್ರದ ವಿಜಯಸ್ತಂಭವನ್ನು ಜಯತೀರ್ಥರು ಏನು ಮಾಡಿದರು? ಸ್ಥಾಪನೆ ಮಾಡಿದರು. ಜಯಸ್ತಂಭ ನಿರ್ಮಾಣ ಮಾಡೋದು ಬೇರೆ, ಜಯಸ್ತಂಭ ಸ್ಥಾಪನೆ ಮಾಡೋದು ಬೇರೆ. ಅದು ಅದ್ಭುತ ಕೆಲಸವನ್ನು ಅವ್ರು ಮಾಡಿದ್ದಾರೆ ಅಂತ ಹೇಳೋದಕ್ಕೆ ತದ್ವ್ಯಾಖ್ಯಾನೇನ ಸ್ಥಾಪನಂ ಹಿ ಅನ್ಯಥಾ ತಾಸಾಂ ಕರಣತ್ವಂ ಭವತಿ. ಅದೇ ಅವರು ಮುಖ್ಯವಾಗಿ ಕರಣ ಅಂತ ಅರ್ಥ ಅದೇನೇ. ಮತ್ತೆ ಹೇಳ್ತಾರೆ ಯಸ್ತದ್ವೇದ ಪಿತುಷ್ಪಿತಾ ಅಸದಿತಿ ದೃಷ್ಟಾಂತ ಕೊಡ್ತಾರೆ ಅವರು. ಯಸ್ತದ್ವೇದ ಪಿತುಹು ಸಹ ಪಿತುಹು ಪಿತಾಶತ್. ಅದರ ಅರ್ಥ ಏನದಕ್ಕೆ? ಯಾರು ತಿಳಿಸ್ಕೊಡ್ತಾರೋ ಅವರು ತಂದೆ ಅನ್ನಿಸ್ತಾರೆ, ಯಾರು ತಿಳಿಸ್ಕೊಡ್ತಾರೋ ಅವರು ತಂದೆ ಅನ್ನಿಸ್ತಾರೆ. ಅದಕ್ಕೆ ಜನಿತಾಚ ಉಪನೀಚಾಚ ಯತ್ಚ ವಿದ್ಯಾಂ ಪ್ರಯಚ್ಛತಿ. ಜನಿತಾ ಹುಟ್ಟಿಸಿದವರು, ಉಪನೀತ ಉಪನಯನ ಮಾಡಿದವರು, ಯಶ್ಚ ವಿದ್ಯಾಂ ಪ್ರಯಚ್ಛತಿ ಯಾರು ಜ್ಞಾನವನ್ನು ಕೊಡ್ತಾರೆ ಅವರು, ಅನ್ನದಾತ ಅನ್ನ ಕೊಡೋರು, ಮತ್ತು ಭಯತ್ರಾತ ಭಯದಿಂದ ಕಾಪಾಡೋರು, ಪಂಚೈತೆ ಪಿತರಸ್ಮೃತಃ 5 ಜನ ಏನಂತ ಕರಿಬೇಕಂತೆ? ತಂದೆನೇ ತಂದೆ ಅಂತ ಕರೆಯೋ ಸ್ಥಿತಿಯಲ್ಲಿಲ್ಲ, ಆದರೆ 5 ಜನ ತಂದೆ ಆಗ್ತಾರೆ. ಭಯತ್ರಾತ ಭಯದಿಂದ ಯಾರು ಕಾಪಾಡ್ತಾರೆ ನಮ್ಮನ್ನು ಅವ್ರು ಯಾರು? ತಂದೆ ಇದ್ದಾಗ. ಹೌದು, ಅಭಯ ಕೊಟ್ಟರು, ಭಾಳ ದುಃಖ ಪಡ್ತಿದ್ದ ಅಭಯ ಕೊಟ್ಟರು, ಯೋಚನೆ ಮಾಡಿ ನಾನು ಇದ್ದೀನಿ ಅಂತ ರಕ್ಷಣೆ ಕೊಟ್ಟರು. ಅವ್ರಿಗೆ ತಂದೆ ಸಮಯಕ್ಕೆಲ್ಲ ಹೋಗ್ಬಿಡ್ತಾ ಇದ್ದ ಅವನೀಗ. ಆ ರೀತಿ ಕೆಲಸ ಕೊಟ್ಟಿದ್ದಕ್ಕೆ ಅನ್ನ ಕೊಟ್ಟರು ಅಂತ ಹೇಳೋದಿಲ್ಲ, ಅನ್ನದಾತ ಕೆಲಸ ಕೊಡಿಸ್ತಾರೆ. ಇವತ್ತೆಲ್ಲ ಅದೆಲ್ಲ ಯೋಚನೆ ಮಾಡಿದರೆ ಎಷ್ಟು ಗೌರವದಿಂದ ಕಾಣಬೇಕು. ಕೆಲವು ಕೆಲಸ ಮಾಡೋದು ಅವರ ಶಾಸ್ತ್ರ ಹೇಳ್ತದೆ. ಇವತ್ತು ನಡೀತಿರೋದು ಫಸ್ಟ್ ಮಾಡೋ ಕೆಲಸ ಏನು ಅಂದರೆ ದ್ರೋಹನೇ ಮಾಡೋದು, ಸುಮ್ಮನೆ ಕೂಡ ಇರೋದಿಲ್ಲ. ಅಷ್ಟರ ಮಟ್ಟಿಗೆ ಕಲಿಯುಗದ ವೈಶಿಷ್ಟ್ಯ. ದುರ್ಯೋಧನ ಹಾಗೆ ಮಾಡಿದ್ದು. ದುರ್ಯೋಧನ ಬಲರಾಮದೇವ್ರ ಹತ್ರ ಕಲ್ತ ಅವರಿಗೆ ಮೋಸ ಮಾಡ್ಲಿಕ್ಕೆ ಹೊರಟ. ಕಲಿಯುಗ ಆದ್ದರಿಂದ ಎಲ್ಲರೂ ಹಾಗೆ ಅಂತ ಅರ್ಥ ಅಲ್ಲ. ಆ ಟ್ರೆಂಡ್ ಕಲಿಯುಗದ ಟ್ರೆಂಡ್ ಇರೋದು ಹಾಗೆ ಅಂತ ಅರ್ಥ. ಯಸ್ತದ್ವೇದ ಪಿತುಹು ಪಿತಾ ಸತ್ತಿತಿ ಶ್ರುತಿ. ಪಿತುಹು ಪಿತಾ ತಂದೆಗೆ ತಂದೆ ಅಂತ ಕರೆದು. ಇದು ಯಾತಕ್ಕೆ ಹೇಳಿದರು ಅಂದರೆ ಪ್ರತಿಷ್ಠಾಪನೆ ಮಾಡಿದರು ಅಂದರೆ, ಹುಟ್ಟಿಸಿದ್ರು ಅಂದರೆ ಏನರ್ಥ? ದೇವ್ರ ಬಗ್ಗೆ ಹೇಳಬೇಕಾಗಿದೆ. ಈಗ ಸ್ಥಾಪನೆ ಮಾಡಿದರು ಅಂತ ಅರ್ಥ. ಅದಕ್ಕೆ ಹೊಂದಿಸ್ಲಿಕ್ಕೋಸ್ಕರ ಏನು ಮಾಡಿದರು ಆಚಾರ್ಯರು? ದೃಷ್ಟಾಂತ ಕೊಟ್ಟರು. ಇದು ವೇದವಾಕ್ಯನೇ. ಮತ್ತೆ ತ್ರೀಣಿ ಪದ ನಿಹಿತ ಗುಹಾಸು ಯಸ್ತದ್ವೇದ ಸ ಪಿತುಷ್ಪಿಸಾಸತ್. ಮತ್ತೊಂದು ಮಾತು ಹೇಳ್ತಾರೆ, ತ್ರೀಣಿ ಪದ ನಿಹಿತ. ಪದ ಅಂದರೆ ಪದಾನಿ ಅಂತ ಅರ್ಥ, ನಿಹಿತಾನಿ ಅಂತ ಅರ್ಥ. ತ್ರೀಣಿ ಪದಾನಿ ನಿಹಿತಾನಿ ಗುಹಾಸು. ಪರಮಾತ್ಮ ನಮ್ಮ ಹೃದಯದಲ್ಲಿ ನೆಲೆಸಿಬಿಟ್ಟಿದ್ದಾನೆ. ಸಹ ತದ್ವೇದ ಯಾರಾದರೂ ತಿಳಿತಾರಲ್ಲ ಅವ್ರು ಏನಾಗ್ತಾರೆ? ಪಿತುಷ್ಪಿತಾಸತ್ ತಂದೆಗೆ ತಂದೆ ಅನ್ನಿಸ್ತಾರೆ. ಇದು ದೇವರ ಬಗ್ಗೆ ನಾವು ತಿಳ್ಕೊಬೇಕಾದ ರೀತಿ. ಸ್ತ್ರೀಯ ಸತೀಂ ಅಲ್ಲಿವರೆಗೂ ಆಗಿತ್ತು. ಸತೀಸ್ತೌ ಉಮೆ ಪುಂಸಃ ಆಹುಹು ಪಶ್ಯತ್ ಅಕ್ಷಣ್ವಾನ್ ನ ವಿಚೇತದಂಧಃ. ಎಷ್ಟು ಅಪೂರ್ವವಾದ ಮಾತು. ಸ್ತ್ರೀಯ ಸತೀ ತೋ ಆ ಉಮೆ ಪುಂಸಃ ಆಹು. ಸ್ತ್ರೀ ಅಂದರೆ ಬುದ್ಧಿ, ಪುರುಷ ಅಂದರೆ ಜೀವ. ಗೊತ್ತಾಯ್ತಾ? ಸ್ತ್ರೀ ಅಂದರೆ ಬುದ್ಧಿ, ಪುರುಷ ಅಂದರೆ ಜೀವ. ಅದನ್ನ ಆಚಾರ್ಯ ಮಹಾಭಾರತ ತಾತ್ಪರ್ಯದಲ್ಲಿ ಎಲ್ಲಿ ಹೇಳಿದ್ದಾರೆ ನೆನಪಿದೆಯಾ? ಅಲ್ಲ 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 ಎಲ್ಲಿ ನೆನಪಿದೆಯಾ? ಅಲ್ಲ ಪುಣ್ಯ ಮಹಾಭಾರತ ಅಂತ ಹೇಳಿದ್ದಕ್ಕೆ ಬೇರೆ ಹೇಳಾಗಿಲ್ಲ ಅಷ್ಟೇ. ಅದೊಂದು ಬೇರೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಕಾಮವೇ ಶ್ರೇಷ್ಠ ಅಂತ ಕೊನೆಗೆ ಹೇಳ್ತಾರೆ. ಪುರುಷಾರ್ಥ ಯಾವ ಶ್ರೇಷ್ಠ ಅಂತ ಕೇಳಿದಾಗ ಸ್ವಬುದ್ಧಿ ಪ್ರಬದಾಭಿಹಿ ರಮೇತ ಅಂತ ಆಚಾರ್ಯ ಹೇಳ್ತಾರೆ. ತನ್ನ ಬುದ್ಧಿನೇ ಸ್ತ್ರೀ ಇದ್ದಾಗೆ ತಾನು ಪುರುಷ. ಅದೇ ಜ್ಞಾನ ಅದೇ ಪುತ್ರ. ಜ್ಞಾನ ಹುಟ್ಟುತ್ತಲ್ಲ ಅದಕ್ಕೇನಂತಾರೆ? ಪುತ್ರ ಅಂತ ಕರೀತಾರೆ. ಅದು ಒಳಗಿನ ಅರ್ಥ. ಆ ಅರ್ಥದಲ್ಲಿ ಅಲ್ಲಿ ಹೇಳಿರೋ ಮಾತಿದು ಇಲ್ಲಿ ಬಂದಿದೆ ವೇದದಲ್ಲಿ. ಸ್ತ್ರೀಯ ಸತೀಹಿ ತಾಂ ಹೂ ಮೇ ಪುಂಸಃ ಆಹು ಪಶ್ಯತ್ ಅಕ್ಷಣ್ವಾನ್ ನವಚೇತದಂಧಃ ಅಂತ ದೇವರನ್ನು ನೋಡಿದಾಗ ಏನನ್ನಿಸುತ್ತಲ್ವ ಆಗ ಕಣ್ಣಿದೆ ಅಂತ ಅರ್ಥ. ಕಂಗಡಿದ್ಯಾತಕೋ ಕಾವೇರಿ ರಂಗನ ನೋಡೋದು. ಅಲ್ಲಿವರೆಗೂ ಕಣ್ಣಿದ್ದಾಗಲ್ಲ. ಕಣ್ಣಿದ್ದಾಗ ಯಾವಾಗ ದೇವ್ರು ನೋಡಿದರೆ ಮಾತ್ರ. ಇಲ್ಲದೆ ಹೋದರೆ ಅಂಧಃ ನೋಡಿ, ವಿಚೇತದಂಧಃ ನಾ ವಿಚೇತನ್. ವಿಚೇತನ ಅಂದರೆ ಚಿಕಿತ್ಸಾ, ಜಿಜ್ಞಾಸೆ, ವಿಚಿಕಿತ್ಸ. ಅದನ್ನು ಯಾರು ಮಾಡೋದಿಲ್ಲ ಅವರು ಅಂಧಃ. ಅದನ್ನೇ ವ್ಯಾಸರಾದ್ರೆ ಏನಂತ ಹೇಳಿದರು? ಅಂತರಂಗದಲ್ಲಿ ಹರಿಯ ಕಾಣದೋ ಹುಟ್ಟು ಕುರುಡನೋ. ಇದು ಮಾತಿನ ಅನುವಾದ. ಈ ವೇದವಾಕ್ಯದ ಅರ್ಥನೇ ವ್ಯಾಸರಾದ್ರೆ ಹೇಳಿದ್ದು. ಸ್ತ್ರೀಯ ಸತಿ ಇಂತಾವು ಮೇ ಪುಂಸ. ಅಕ್ಷಿ ಅಂದರೆ ಏನು ನೀವೇ ಹೇಳಿ? ಪ್ರತ್ಯಕ್ಷ. ಅಲ್ಲೇನು ಅಕ್ಷ ಅಂದರೆ ಇಂದ್ರಿಯ. ಇಂದ್ರಿಯ ದೇವ್ರನ್ನ ನೋಡಿದರೆ ಕಣ್ಣಿದ್ದು ಸಾರ್ಥಕ, ದೇವ್ರನ್ನ ಮುಟ್ಟಿದ್ರೆ ಕೈದು ಸಾರ್ಥಕ.
ಗೊತ್ತಾಗ್ತದೆ. ದೇವ್ರ ಬಗ್ಗೆ ಕೇಳಿದ್ರೆ ಕಿವಿದ್ದು ಸಾರ್ಥಕ. ಪ್ರತಿ ಅಕ್ಷ ಅಂದರೆ ಇಂದ್ರಿಯ, ಪ್ರತಿ ಅದನ್ನೇ ದಾಸರು ಹೇಳಿದ್ದು. ಆವರೋಗ ವೈರಗೆ ದೇವಧನ್ವಂತ್ರಿ. ದೇವರು ನೋಡೋದಿಲ್ಲ ಅಂದರೆ ರೋಗ ಇದ್ದಾಗ ಲೆಕ್ಕ. ಕಣ್ಣು ಕಾಣಿಸೋದಿಲ್ಲ ಅಂದರೆ ರೋಗ ತಾನೇ ಕಣ್ಣಿಗೆ. ಎಷ್ಟೊಂದು ಕಾಣುತ್ತಾರೆ ಅಂದರೆ ಕಾಣಬೇಕಾದ್ರೆ ಕಾಣಿಲ್ಲ. ಆದ್ದರಿಂದ ಕಣ್ಣಿದ್ದು ಕುರುಡ, ಕಣ್ಣಿಲ್ಲದ ಕುರುಡ ಒಬ್ಬ, ಕಣ್ಣಿದ್ದು ಕುರುಡ ಅಂತ ಇನ್ನೊಬ್ಬ. ಕಿವಿ ಇದ್ದು ಕಿರುಡ ಕೆಲವು ಉಪಯೋಗಿಸ್ತಾರೆ. ಕಾಲಿದ್ದು ಹೆಡವ, ಬುದ್ಧಿ ಇದ್ದು ದಡ್ಡ. ಉಪಯೋಗಿಸ್ತವ್ರು ಏನಂತ ದರ ಇದ್ದು ದರಿದ್ರ. ಯಾಕೆ ತಾನೇ ಒದ್ದಾಡ್ತಾರೆ, ಏನು ತಿನ್ನಲಾರ ಹೊಟ್ಟೆ ತುಂಬ, ಎಲ್ಲಿ ಖರ್ಚು ಬಿಡುತ್ತೋ ಅದು ಭಯ ಅವನಿಗೆ. ಅಷ್ಟರ ಮಟ್ಟಿಗೆ ಇರ್ತಾರಲ್ಲ, ಅದೇನು ದರಿದ್ರ, ನಿಜವಾದ ದರಿದ್ರ ಅದು ಅವನೇ. ಇವನು ಭಿಕ್ಷೆ ಬೇಡ ತಿಂತಾರೆ, ಹೊಟ್ಟೆ ತುಂಬಿದ್ದಾರೆ, ಅವ್ರು ಶ್ರೀಮಂತ. ಆ ಅರ್ಥದಲ್ಲಿ ತೃಪ್ತಿ ಅವನಿಗೆ ಇಲ್ಲೇ ಇಲ್ಲ, ಅಂಥ ದರಿದ್ರರು ಇರ್ತಾರೆ. ವೇದವಾಕ್ಯ ಇದೆಯಲ್ಲ ಅದು ಬೇರೆ. ವೇದವಾಕ್ಯನೇ ಅಕ್ಷಣ್ಣಂತ ಕರ್ಣವಂತ ಸಖಾಯ ಅಂತ ಹೇಳಿದ್ದಾರೆ. ಎಷ್ಟೋ ಸತಿ ಕೋಟ್ ಮಾಡಿದ್ದಾರೆ. ಅಕ್ಷಣ್ಣುವಂತಹ ಕಣ್ಣಿರೋರು, ಕರ್ಣವಂತಹ ಕಿವಿ ಇರೋರು, ಹಾಗೆಲ್ಲ ಹೇಳಿದ್ದಾರೆ. ಕವಿರಿಯ ಪುತ್ರ ಸ ಇಮಾಂ ಚಿಕೇತ ಯಸ್ತಾ ವಿಜಾನಾತ್ ಸ ಪಿತುಷ್ಪಿತಾ ಸತ್. ಮುಂದೆ ಹಿಂದೆ ಕೋಟ್ ಮಾಡಿದ್ರಲ್ಲ, ಫುಲ್ ಫಾರಮ್ ಇದು. ಕವಿರ್ಹಿ ಯಹ ಪುತ್ರ ಸ ಇಮಾ ಚಿಕೇತ ಯಹ ತಾಹ ವಿಜಾನತ್ ಪಿತು ಪಿತಾಸತ್. ಯಾರು ದೇವರನ್ನು ತಿಳಿತಾನೆ, ತಿಳಿಸಿಕೊಡ್ತಾನೆ, ಅವ್ರು ಏನಾಗ್ತಾನೆ, ತಂದೆಗೆ ಹೇಳಿಕೊಟ್ರು ತಂದೆಗೆ ಇವನು ತಂದೆ ಅನ್ನಿಸ್ತಾನೆ. ಮತ್ತೆ ತಂದೆಗೆ ಮಗ ಇವನು, ತಂದೆಗೆ ಗೊತ್ತಿಲ್ಲ, ಮಗನಾಗಿ ಅವನು ಹೇಳಿಕೊಟ್ಟ, ಅವಾಗೇನಾಗ್ತಾನೆ, ಅವನಿಗೆ ತಂದೆ ಆಗಿಬಿಡ್ತಾನೆ. ಜ್ಞಾನದಾನ ಮಾಡಿದ ತಂದೆ ಆಗ್ತಾನೆ ಅಂತ ಹೇಳ್ತಾರೆ. ಇದು ಭಾರಿ ಆಶ್ಚರ್ಯ ಮತ್ತು ಸತ್ಯ. ಇತ್ಯಾದಿ ಶ್ರುತಿಭ್ಯೋ ವಿಜ್ಞಾನಮೇವ ತನ್ನಿರ್ಮಾಣಂ. ದೇವರು ನಿರ್ಮಾಣ ಮಾಡೋದು ಅಂದ್ರೇನು, ತಿಳಿಯೋದು ಅಂತ ಅರ್ಥ. ತಿಳಿಸ್ಕೊಡೋದು, ತಿಳಿಯೋದು, ಎರಡೆರಡು. ತಾನು ದೇವರಲ್ಲಿ ಹೃದಯದಲ್ಲಿ ತಿಳ್ಕೊಂಡಿದ್ದಾರೆ. ದೇವರ ಪ್ರತಿಷ್ಠಾಪನೆ ಆಯಿತು, ಹೃದಯದಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿಕೊಂಡ. ಅದೇ ರೀತಿ ತಿಳಿಸಿದ, ಬಿಂಬರೂಪ ಉಪಾಸನೆ ಮಾಡೋದನ್ನು ತಿಳಿಸ್ಕೊಟ್ಟ. ಹಾಗೇನಾಯಿತು, ಮತ್ತೆ ಅಲ್ಲೂ ತಂದೆ ಅದು. ಎರಡು ರೀತಿಯಲ್ಲಿ ದೇವರು ನಿರ್ಮಾಣ ಮಾಡಿದಾಗತ್ತೆ. ವಿಗ್ರಹ ಪ್ರತಿಷ್ಠಾಪನೆ ಅನ್ನೋದು ಸಾಂಕೇತಿಕ. ಆ್ಯಕ್ಚುಲಿ ನಿಜವಾದ ಪ್ರತಿಷ್ಠಾಪನೆ ಏನು, ಅವತ್ತಿನ ಸ್ವಲ್ಪ ಪ್ರವಚನ ಎಲ್ಲ ಏನು ಮಾಡಬೇಕಾಗ, ಪ್ರತಿಷ್ಠಾಪನೆ ಮಾಡಿದ್ರೆ ಫಸ್ಟ್ ಏನು ಮಾಡಬೇಕು, ಅದನ್ನು ಜ್ಞಾನದನ್ನೇ ಹೇಳಬೇಕು. ಏನು ಪ್ರತಿಷ್ಠಾಪನೆ ಆಗಿದೆ ಇಲ್ಲಿ, ಆದರೆ ಮನಸ್ಸಲ್ಲಿ ಪ್ರತಿಷ್ಠಾಪನೆ ಆಗಿ ಹೊರಗಿನ ಪ್ರತಿಷ್ಠಾಪನೆ ಏನು, ಹೊರಗಿನ ಪ್ರತಿಷ್ಠಾಪನೆ ಪುಸ್ತಕ ಇದೆ ಅಷ್ಟೇ, ಓದ್ತಾ ಇಲ್ಲ, ಏನು ಮಾಡಬೇಕು, ಆ ಥರ ಆಗುತ್ತೆ. ಆ ದೃಷ್ಟಿಯಲ್ಲಿ ಇದ್ರ ಮೇಲೆ ದೇವ್ರ ಬಗ್ಗೆ ತಿಳ್ಕೊಳ್ಬೇಕು. ಒಂದು ಕೇಂದ್ರ ನಿರ್ಮಾಣ ಆಯಿತು, ಒಂದು ಪಾಠಶಾಲೆ, ದೇವಸ್ಥಾನ ನಿರ್ಮಾಣ. ದೇವಸ್ಥಾನ ಆ್ಯಕ್ಚುಲಿ ಏನದು, ಪಾಠಶಾಲೆನೇ, ಮುಖ್ಯವಾಗಿ ಪಾಠಶಾಲೆ. ಮಠಗಳಲ್ಲೂ ಕೂಡ ಯಾತಕ್ಕೆ ದೇವ್ರ ಪೂಜೆ ಇರೋದೇ ನಿತ್ಯ, ಅದು ಚಲ ಅಚಲ ಪ್ರತಿಭೆ ಅಷ್ಟೇ. ಅದರಿಂದ ದೇವಸ್ಥಾನ ಹೇಗೆ ದೇವಸ್ಥಾನ ಮಠ ಅಂತ ಕರೆಯೋದಾದರೆ, ಮಠ ಛಾತ್ರಾದಿ ನೆಲೆಯಾಗೋದಾದರೆ ದೇವಸ್ಥಾನ ಕೂಡ ಏನಾಗಬೇಕು, ಛಾತ್ರಾದಿ ನೆಲೆಯೇ ಆಗಬೇಕು. ಇವತ್ತು ದೇವಸ್ಥಾನಗಳಲ್ಲಿ ಪರಿಕಲ್ಪನೆ ಇಲ್ಲ, ಅದು ಇರಲೇಬೇಕು. ಮಠಗಳಲ್ಲಿ ಸ್ವಲ್ಪ ಇದೆ, ದೇವಸ್ಥಾನದಲ್ಲಿ ಎಷ್ಟೂ ಇಲ್ಲ. ತನ್ನಿರ್ಮಾಣಂ ಇಂದ್ರ ಏಕಂ ಸೂರ್ಯ ಏಕಂ ಜಜಾನ ಏನಾದೇಕಂ ವೇನಾದೇಕಂ ಸ್ವಧಯ ನಿಷ್ಠತಕ್ಷು. ಇಂದ್ರ ಏಕ, ಸೂರ್ಯ ಏಕ ಅಂದರೆ ಇಂದ್ರದೇವರು ಪ್ರತಿಷ್ಠಾಪನೆ. ಸೂರ್ಯದೇವರು ದೇವರನ್ನು ತೋರಿಸ್ತಾರೆ, ಕಣ್ಣು ಬೆಳಕೇ ಇಲ್ಲ, ಕಾಣೋದೇ ಇಲ್ಲ. ಅವರೆಲ್ಲ ಅಲ್ಲಿ ದೇವರ ಬಗ್ಗೆ ನಿರ್ಮಾಣ ಮಾಡಿದಂಥವ್ರು ಆಗ್ತಾರೆ. ಕೊನೆಗೊಂದು ಮಾತು ಹೇಳಿದರು, ಪವಮಾನದಲ್ಲಿ ಹೇಳ್ತಾರೆ, ವಾಯುದೇವರು ಸ್ತೋತ್ರ ಮಾಡಬೇಕಾದ್ರೆ ಜನಿತೋತ ವಿಷ್ಣು, ವಿಷ್ಣುವಿನ ಅಪ್ಪ ನೀವು ಅಂತ ಕರೆದುಬಿಟ್ರು. ಯಾತಕ್ಕೆ, ಎಲ್ಲರ ಬಗ್ಗೆ ಒಬ್ಬೊಬ್ಬರಿಗೆ ಮಾಡಿದರೆ ಅವರಿಗೆ ತಂದೆ ಆಗ್ತಾರೆ, ಇವರು ಎಲ್ಲರಿಗೂ ತಂದೆ ಆಗಿಬಿಟ್ರು. ಯಾತಕ್ಕೆ, ದೇವರ ಬಗ್ಗೆ ಅತ್ಯಂತ ಖಚಿತವಾಗಿ ಹೇಳಿಕೊಟ್ಟಿದ್ದು ವಾಯುದೇವರಾದ್ದರಿಂದ ಅವರೇನಾದರೂ ಮಾತರ್ಮೇ ಮಾತರೀಶ್ವನ್ ಪಿತರತುಲ ಗುರು, ಅವರು ಪಿತಃ ಅಂತ ಕರೆದಾಗ ಸರಿ ಹೋಯ್ತಾಗ. ಒಂದೊಂದಕ್ಕೆ ಹೇಳಿನಲ್ಲ, ಜನಿತಾಚ ಉಪನೇಚಾಚ ಯಶ್ಚ ವಿದ್ಯಾಂ ಪ್ರಯಚ್ಛತಿ ಅನ್ನದಾತ ಭಯತ್ರಾತ ಪಂಚಯಿತೆ ಪಿತರ ಸ್ಮೃತಃ. ವೈದ್ಯರು ಐದನ್ನೂ ಮಾಡ್ತಾರೆ ನಮಗೆ. ಅದಕ್ಕೆ ಮಾತರ್ಮೇ ಮಾತರೀಶ್ವರ್, ತಂದೆಯಲ್ಲಿ ಅವರಿಲ್ಲದ ಹೊರ ಮುಟ್ಟಕ್ಕೆ ಆಗೋದಿಲ್ಲ. ಮುಖ್ಯ ತಂದೆ ಅವರಾದ್ರೀಗ. ಉಪನೀತಾಚ, ಉಪನೀತ ದೇವ್ರ ಹತ್ತಿರ ತಂದುಕೊಡೋ, ಸಮೀಪಕ್ಕೆ ತಂದುಕೊಡೋದು. ಹೃದಯದಲ್ಲೇ ಇದ್ದಾರೆ ಅಂತ ಹೇಳಿದವರು ಆಚಾರ್ಯರು. ಮತ್ತು ಗ್ರಂಥ ಉಪದೇಶದಿಂದ ಭಾಷ್ಯಾದಿ ಕೃತಿಗಳಿಂದ ಮಾಡಿಕೊಟ್ರು. ಅಷ್ಟೇ ವಿದ್ಯಾಂ ಪ್ರಯಚ್ಛತಿ, ಗುರುಗಳಲ್ಲಿ ವಿದ್ಯಾ ಉಪದೇಶ ಮಾಡೋದು ಅವರೇನೆ ಪೂರ್ಣ ಪ್ರಜ್ಞರಾಗಿ. ಆಮೇಲೆ ಅನ್ನದಾತ ಭಯತ್ರಾತ, ಅನ್ನ ಜೀರ್ಣ ಮಾಡೋದೇ ಅವರೇ, ಪ್ರಾಣಾಪಾನ ಸಮಾಯುಕ್ತ. ಅನ್ನ ಕೊಡೋದಲ್ಲ, ಅನ್ನ ಜೀರ್ಣ ಮಾಡೋದು ಅವರೇ. ಮತ್ತು ಇವತ್ತು ಬೆಳಿಬೇಕಾದ್ರೆ ಸಸ್ಯಕ್ಕೆ ಗಾಳಿ ಇಲ್ಲದವರೆ ಬೆಳೆಯೋದಿಲ್ಲ, ಗೊತ್ತಾನೆ, ಗಾಳಿ ಬೇಕೇ ಬೇಕು ಅದಕ್ಕೆ, ಇಲ್ಲದವ್ರು ಹೋಗಿಬಿಡತ್ತೆ. ಅದಕ್ಕೆ ಒಳಗಡೆ ಇಟ್ಕೊಂಡ್ರೆ ಬೆಳೆಯೋದಿಲ್ಲ. ಅದಕ್ಕೆ ಜನಿತ, ಅದನ್ನು ತಿಂದು ಬದುಕ್ತೇವೆ. ಅನ್ನದಾತ, ಅನ್ನ ಕೊಟ್ಟಾಗಾಯ್ತು. ಭಯತ್ರಾತ, ಪ್ರತಿ ಕ್ಷಣದಲ್ಲೂ ಭಯದಿಂದ ಕಾಪಾಡೋದಾರು ವಾಯುದೇವರೇ. ಅವ್ರಿಗೆ ಭಯ ಗೊತ್ತಿಲ್ಲ, ಅದಕ್ಕೆ ಅಭಯ ವಾಯುದೇವರು. ಆದ್ದರಿಂದ ಭಯ ಇತ್ಯಾದಿ ಆದಾಗ ಯದಂತಿಕೆ ಯದ್ದೂರೇ ಭಯಂ ವಿಂದತಿ ಮಾಮಿಹ ಪವಮಾನ ವಿತಜ್ಜಹಿ, ಪವಮಾನದಲ್ಲಿ ಹೇಳ್ತಾರೆ. ಇದೇ ಭಯ, ಅಭಯ ಶಬ್ದ ಅರ್ಥನೇ ಹೇಳಿದರು. ಯದಂತಿಕೆ ಯದ್ದೂರೇ, ನಿಮಗೆ ಹತ್ತಿರದಲ್ಲೂ ಭಯ ಇದೆ, ದೂರದಲ್ಲೂ ಭಯ ಇದೆ.
ಹತ್ತಿರದ ಭಯ ಕಾಮಕ್ರೋಧಾದಿಗಳಿಂದ, ದೂರದ ಭಯ ಬೇರೆ ಅಡಚಣೆಗಳು ಜನ್ಮಾದಿ ವ್ಯಾಧ್ಯುಪಾದಿಗಳಿಂದ. ಗೊತ್ತಾಯ್ತಾ? ಅದೇನದು ಪವಮಾನ ವಿತಜ್ಜಹಿ ತತ್, ಹೇ ಪವಮಾನ ವಿಜಹಿ, ಅದರಿಂದ ಬಿಡುಗಡೆ ಮಾಡೋ ನಮ್ಮನ್ನು. ಸೊ ಭಯತ್ರಾತ. ಈಗ ವಾಯುದೇವರಿಗೆ ಮಾತರ್ಮೇ ಮಾತರಿಸುವ ಶ್ಲೋಕ ಅದು ಸುಮ್ಮನೆ ಅಲಂಕಾರಕ್ಕೆ ಹೇಳಿದ್ದಲ್ಲ, ತುಂಬ ಉಪಕಾರ ಮಾಡಿದವ್ರನ್ನ ಹೊಗಳುತ್ತಾರೆ, ಆ ರೀತಿ ಹೊಗಳಿದ್ದಲ್ಲ. ವಸ್ತುಸ್ಥಿತಿಯಲ್ಲೇ ವಾಯುದೇವರು ಏನಾಗಿದ್ದಾರೆ? ಮಾತರ್ಮೇ ಮಾತರಿಶ್ವನ್ ಪಿತಃ ಅತುಲಗುರೋ ಭ್ರಾತಃ ಇಷ್ಟ ಆಪ್ತ ಬಂಧು ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯಿತಃ ಜನ್ಮ ಮೃತ್ಯಾಮಯಾನ್. ಎಷ್ಟು ಚೆನ್ನಾಗಿ ಸ್ತೋತ್ರ ಮಾಡಿದ್ದಾರೆ. ವಾಯುಸ್ಥಿತಿ ಇಡೀ ಸಾರಾಂಶ ಆ ಶ್ಲೋಕದಲ್ಲಿ ಬರುತ್ತೆ. ಅರ್ಜೆಂಟಿಗೆ ವಾಯುಸ್ಥಿತಿ ಹೇಳೋದಕ್ಕಾಗದೆ ಹೋದಾಗ ದಿವಸ ಅಭ್ಯಾಸ ಮಾಡ್ಕೋಬಾರ್ದು. ಹಾಗೆ ಒಂದು ಹೇಳಿದರೂ ಕೂಡ ಏನಾಯ್ತು, ಅಲ್ಲಿಗೆ ಅಭಿಷೇಕ ಮಾಡಬೇಕೀಗ ಪ್ರಾಣದೇವರಿಗೆ. ಸಾಧನೆ ದ್ವಾದಶಿ ಮಾತರ್ಮೇ ಮಾತರೇಶ್ವರ ಶ್ಲೋಕ ಸರಿಯಾಗಿದ್ದರೆ ಇಡೀ ವಾಯುಸ್ಥಿತಿ ಅರ್ಥಾನುಸಂಧಾನ ಮಾಡೋಕ್ಕೆ ಬರುತ್ತದೆ. ವಿಜ್ಞಾನಮೇವ ತನ್ನಿರ್ಮಾಣಂ ಇಂದ್ರ ಏಕಂ ಸೂರ್ಯ ಏಕಂ ಜಜಾನ ಮೇನಾದೇಕಂ ಸ್ವಥಯಾ ನಿಷ್ಠತಕ್ಷು ಇತ್ಯಾದೇಹೇ ವಿಜ್ಞಾಪನಂ ವಾ. ನಿರ್ಮಾಣ ತಿಳಿಯೋದು, ತಿಳಿಸ್ಕೊಡೋದು ಗ್ರಂಥಾದಿಗಳ ಮೂಲಕ, ಮತ್ತು ತಿಳಿಸಿ ವಿಜ್ಞಾಪನ ಅಂದ್ರೇನು? ವಿಜ್ಞಾಪನೆ ಮಾಡೋದು ಹಾಗಲ್ಲ, ವಿಶೇಷವಾಗಿ ತಿಳಿಸ್ಕೊಡೋದು ಅರ್ಥ. ವಿಶೇಷವಾಗಿ ತಿಳಿಸ್ಕೊಡ್ತಾ ಹೋದಂತೆ ಅವರ ಪಿತೃತ್ವ ಇನ್ನೂ ಜಾಸ್ತಿ ಆಗಲಿಕ್ಕೆ ಶುರುವಾಗಿ. ಪ್ರಚೇತ ವೇನ್, ಈ ಅರ್ಥ ಬೇರೆ ಅದಕ್ಕೆ. ಅಲ್ಲೇನಿದೆ? ವಾ ಇಂದ್ರಂ ವೇನಾತ್ ಏಕಂ ಜಧಾನ. ವಾ ಇನ, ಇನ ಅಂದರೆ ಸೂರ್ಯನೋ ಅರ್ಥ ಅದಕ್ಕೆ. ಮತ್ತು ಇಂದ್ರ ಸೂರ್ಯ, ಮತ್ತು ವಿಶೇಷವಾಗಿ ಗುರುಕ್ರಮ ನಾಮಕ ಸೂರ್ಯನಾಗಿ ಭಗವಂತ ಇದ್ದಾನೆ. ಅದನ್ನು ಬಿಡಿಸಿದಾಗ ಏನಾಯ್ತು? ಇನ 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 ಅಂದರೆ ಸ್ವಾಮಿ, ಸೂರ್ಯ, ಅನೇಕ ಅರ್ಥಗಳುಂಟು. ಸ್ವಾಮಿಯಾಗಿ ಪರಮಾತ್ಮ ತಿಳಿಸ್ಕೊಡ್ತಾನೆ. ಸ್ವಥಯ ಪಿತೃಗಳ ಮೂಲಕ ಸ್ವಧಯ, ಪಿತೃಗಳಿಗೆ ಸ್ವಧ ಅನ್ನಬೇಕು, ದೇವತೆಗಳಿಗೆ ಸ್ವಹ ಅನ್ನಬೇಕು. ಇತ್ಯಾದಿ ಇವತ್ತು ಎರಡಕ್ಕೂ ಸ್ವಹ ಇಲ್ಲ, ಕೊಟ್ಟು ದುಡ್ಡು ಸ್ವಹ ಅಂತಾರಲ್ಲ, ಹಾಗಾಗ್ತದೆ. ಸ್ವಹ ಅಂಥೇಳಿ ಸ್ವಹ ಮಾಡಿಬಿಟ್ರು, ಆ ಇಡಿಯಮ್ ಅದು. ಅವನು ಸ್ವಹ ಶಬ್ದ ಶುದ್ಧ ಸಂಸ್ಕೃತ, ಅದನ್ನು ಹಳ್ಳಿಯವರು ಸ್ವಹ ಮಾಡಿಬಿಟ್ರು, ಯಾರು ಬೇಕಾದ್ರೂ ಉಪಯೋಗಿಸ್ಬಿಡ್ತಾರೆ. ಪ್ರಚೇತನ ಪ್ರಚೇತಯ ಹೇಗಿದೆ? ಪ್ರಚೇತನ ಪ್ರಚೇತಯ, ಪ್ರಕೃಷ್ಟ ಚೇತನನೇ, ಪ್ರಕೃಷ್ಟ ಚೇತನ, ಸರ್ವೋತ್ಕೃಷ್ಟ ಚೇತನ, ಸ್ವಾತಂತ್ರ್ಯ ಇರತಕ್ಕಂಥ ಚೇತನ. ಏನು ಮಾಡಬೇಕು? ಪ್ರಚೇತಯ, ಪ್ರಕರ್ಷೇಣ ಚೇತಯ, ನಮಗೆ ಜ್ಞಾನವನ್ನು ಕೊಡು. ಚೇತನತ್ವದ ಅತಿ ಮುಖ್ಯವಾದ ಅಂಶ. ಸ್ವಕೋಮದಲ್ಲಿದ್ದಾನೆ, ಚೈತನ್ಯ ಇಲ್ಲ ಅಂತ ಕರೀತಾರೆ, ಎಚ್ಚರ ಇಲ್ಲ ಅವನಿಗೆ, ಮೂರ್ಛೆ ಅಂತ ಕರೀತಾರೆ. ಎಚ್ಚರ ಆಯಿತು, ಅದು ಒಂದು ರೀತಿ ಎಚ್ಚರ ಆಯಿತು, ಅಷ್ಟು ಹೊರಗಿನ ಪದಾರ್ಥ ಕಾಣಕ್ಕೆ ಶುರುವಾಯಿತು, ಅದು ಎಚ್ಚರ. ಅದು ಮಧ್ಯವರ್ತಿ, ಅದು ಇನ್ನು ಪೂರ್ತಿ ಎಚ್ಚರ ಆಗಿಲ್ಲ. ಆವ ದೇವರನ್ನ ಅಪರೋಕ್ಷ, ಅದು ನಿಜವಾದ ಎಚ್ಚರ ಅಂದರೆ ದೇವ್ರನ್ನ ಕಾಣಬೇಕು. ದೇವ್ರ ಬಗ್ಗೆ ಎಚ್ಚರ ಬಂತು ಅಂದರೆ ಆಗ ಎಚ್ಚೆತ್ತು ಇರೋ ಕಂಡೆ ಮನವೇ. ಎದ್ದಿದ್ದೇವಲ್ಲ ನಾವು ಅಂತ ಕೇಳಿದರೆ ಈ ಎಚ್ಚರ ಅಲ್ಲ. ಯಾವುದ್ರ ಬಗ್ಗೆ ಇರಬೇಕು? ಬಸ್ ಸ್ಟ್ಯಾಂಡ್ ಸುಮ್ಮನೆ ಬಸ್ ಬಂದಲ್ಲಿ ನೋಡ್ತಾ ಕೂತಿದ್ದಾನೆ, ಎಚ್ಚರಲ್ಲ. ತನ್ನ ಬಸ್ ಬಂತು ಹತ್ತಾನೆ, ಅದೇನದು? ಹಾಗೆ ಎಚ್ಚರ. ಮಾತುಗೆ ಎಲ್ಲ ನಿಲ್ಲಿಸಿ ತಕ್ಷಣ ಹತ್ತಿಬಿಡ್ತಾನೆ, ಗುರಿ ಬಂತು ಈಗಾಗಲೇ. ಅದು ಮಿಸ್ ಆದರೆ ತನ್ನ ಗುರಿ ತಪ್ಪು ಹೋಗ್ಬಿಡೋದು. ಈ ಮಾತು ಏನೋ ಮಾಡ್ತಾ ಇರ್ತಾರೆ, ಎಲ್ಲ ಕೆಲಸ ಬಿಟ್ಟು ಹತ್ತಿಬಿಡ್ತಾನೆ. ಅದು ನಿಜವಾದ ಎಚ್ಚರ. ಹೋಗ್ತಾ ನೋಡ್ತಾ ಕೂತಿದ್ದಾನೆ, ಆ ಬಸ್ಸಲ್ಲಿ ಕೂತ ತಾನೇ ಹತ್ತಬೇಕಾಗಿದ್ದು ಬಸ್ಸಲ್ಲಿ ಟಾಟಾ ಮಾಡ್ತಾನೆ, ಅಷ್ಟೇ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಷ್ಟೇ. ಆ ಥರ ಆಗಬಾರ್ದು, ಎಚ್ಚರ ಇಲ್ಲ ಅವನಿಗೆ ಅಂತ ಕರೀತಾರೆ. ಅದಕ್ಕೇ ಪ್ರಚೇತನ ಪ್ರಚೇತಯ. ಆಯಾಹಿ ಪಿಬ ಮತ್ಸ್ವ, ಆಯಾಹಿ ಬಾ, ಪಿಬ ಕುಡಿ, ಮತ್ಸ್ವ ಆನಂದಿಸು. ಅರ್ಥ ಆಗಲ್ಲ ಅದಕ್ಕೆ. ದೇವರನ್ನು ಆಯಾಹಿ ಅಂತ ಕರೆದ್ರೆ ಬಾ ಅಂದರೆ ಇದ್ದಾನೆ, ಸನ್ನಿಧ ನಮಗೆ ಅನುಗ್ರಹ ಮಾಡು ಅಂತ ಅರ್ಥ. ಪಿಬ ಅಂದ್ರೇನು? ಕುಡಿಯಲ್ಲ, ನಮಗೆ ಕುಡಿಸು ಅಂತ ಅರ್ಥ. ದೇವರು ಬಿಂಬ, ಅದು ಕುಡಿದ್ರೆ ನಮಗೆ ಕುಡಿಯಲಿಕ್ಕೆ ಬರೋದಿಲ್ಲ. ಪಿಬ ಅಂದರೆ ಕುಡಿಸು. ಮತ್ಸ್ವ ಆನಂದ, ನಾವೇನು ದೇವ್ರಿಗೆ ಹೇಳಬೇಕಾಗಿಲ್ಲ. ದೇವರು ಏನಾಗಿದ್ದಾನೆ? ಆನಂದಪೂರ್ಣ. ನಮ್ಮನ್ನು ಆನಂದಪಡಿಸು, ನಮ್ಮನ್ನು ಆನಂದಪಡಿಸು. ಯಾರಿಗೋಸ್ಕರ ಒಂದು ಪದಾರ್ಥ ಮಾಡಿರ್ತಾನೆ, ಬರ್ತಾರೆ, ತಗೋತಾರೆ, ತಿಂದು ಅವರಿಗೆ ಆನಂದ ಆಯಿತು, ನಮಗೇನಾಯಿತು? ಅದು ಆನಂದ ಆಗಿದ್ದು ನಮಗೆ ಆನಂದ ಆಯ್ತು. ಅವ್ರು ಅಕಸ್ಮಾತ್ ತಿನ್ನಲಿಲ್ಲ, ಅವಾಗೇನಾಯಿತು? ತಾನು ತಿಂತಾನೆ, ಎಲ್ಲ ವೇಸ್ಟ್, ಮಾಡಿದ್ದೆಲ್ಲ ವೇಸ್ಟ್, ತಾನೇ ತಿಂತಾನೆ, ಎಲ್ಲರೂ ಕೂತ್ಕೊಂಡಿರ್ತಾರೆ, ಅವರೊಬ್ಬರು ಬರಲಿಲ್ಲ, ಮಾಡಿದ್ದೆಲ್ಲ ಏನದು? ವೇಸ್ಟು. ಹಬ್ಬ ಹುಣ್ಣಿಮೆ ವೇಸ್ಟು. ದೇವರಿಗೆ ನೈವೇದ್ಯ ಮಾಡದೆ ಹೋದರೆ ಹಬ್ಬ ಹುಣ್ಣಿಮೆ ಹೋಟ್ಲಲ್ಲಿ ಆಚರಣೆ ಇವತ್ತು ಅನೇಕರು, ಮನೇಲಿ ಅಡುಗೆ ಇಲ್ಲ ಅವತ್ತು. ಯಾತಕ್ಕೆ? ಅಲ್ಲಿಗೆ ಒಂದು ನಾಲ್ಕು ಊಟ ಸುಡೋಗ್ಬಿಡಿ ಅಷ್ಟೇ. ಅಂದರೆ ದೇವರಿಗೆ ಇಲ್ಲ, ಅದು ಹೇಗಾಗುತ್ತೆ? ಬಿಂಬನಿಗಿಲ್ಲ, ಪ್ರತಿಬಿಂಬನಿಗೆ ಇರೋದೇ ಇಲ್ಲ, ಅದು ಆನಂದ ಬರೋದಿಲ್ಲ. ಪಿಬಾ ಮತ್ಸ್ವ. ಕ್ರತುಶ್ಚಂದ ಋತಂ ಬೃಹತ್. ಕ್ರತು ಹಿಂದೆ ಬಂತಾಗಲೇ ಅದು. ಕ್ರತು ಅಂದರೆ ಜ್ಞಾನಪೂರ್ಣ. ಋತ ಅಂದ್ರೇನು? ಕೃತ ಅಂದರೆ ಋತ ಸದಾ ಒಂದೇ ರೀತಿ ಇರತಕ್ಕಂಥ. ಛಂದ ಅಂದರೆ ಸ್ವೇಚ್ಛೆಯಾಗಿರ್ತಕ್ಕಂಥವ್ರು. ದೇವರಿಗೆ ಯಾರ ಒಂದು ಭಯ ಇಲ್ಲ. ಸೂರ್ಯಚಂದ್ರಾದಿಗಳು ಭಯಪಡ್ತಾರೆ ದೇವರಿಗೆ. ಹೇಳ್ತಾರಲ್ಲ ಏನಂತ? ಯದ್ಭೀಷಾ ಉದೇತಿ ಸೂರ್ಯ
ಅವನು ಇರ್ತಾನೆ, ಗಂಟೆ ಹೊಡೆದು ಇಟ್ಟಿರ್ತಾರಲ್ಲ, ಎದ್ದು ಸರಿಯಾಗಿ ಗಂಟೆ ಹೊಡಿತಾರೆ. ಅದಕ್ಕೆ ಭಯ ಇದೆ ಅವನಿಗೆ, ತನ್ನ ಕೆಲಸ ಹೋಗ್ಬಿಡತ್ತೆ ಅಂತ ಹೇಳಿಬಿಟ್ಟು. ಆ ರೀತಿಯಲ್ಲಿ ರುದ್ರ ಇಂದ್ರ ಸೂರ್ಯಾದಿಗಳು ಏನು ಮಾಡ್ತಾ ಇದ್ದಾರೆ, ದೇವರ ಆಜ್ಞೆ ಅದು ಒಂದು ಹೀಗಿರಬೇಕು ನೀವು ಅಂತೇಳಿ ಪಾಲನೆ ಮಾಡ್ತಾ ಇದ್ದಾರೆ. ದೇವರಿಗೆ ಹೆದರ್ತಾರೋ, ಆದರೆ ದೇವರು ಒಂದೊಂದು ಮಾಡೋದಕ್ಕೆ ಭಯಪಟ್ಟು ಮಾಡ್ತಾರೆ. ದೇವರು ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಇಷ್ಟು ಮಾಡ್ತಾನೆ. ಬಟ್ ಯಾರ ಭಯನೂ ಅದಕ್ಕಿಲ್ಲ, ಯಾಕೆ ತಾನಾಗಿ ಮಾಡ್ತಾನೆ, ಕರುಣೆಯಿಂದ ಮಾಡ್ತಾನೆ. ಬಹಳ ಮುಖ್ಯ. ಎಲ್ಲ ದೇವತೆಗಳಿಗೂ ನಮ್ಮ ಮೇಲೆ ಕರುಣೆ ಇದೆ, ಪ್ಲಸ್ ದೇವ್ರ ಬಗ್ಗೆ ಭಯ ಇದೆ. ದೇವರಿಗೆ ಕರುಣೆ ಇದೆ, ಭಯ ಇಲ್ಲ. ಭಯ ಇಲ್ಲದ ಕರುಣೆ ಅಂದರೆ ದೇವ್ರದ್ದೊಂದೇ. ಉಳಿದವರಿಗೆಲ್ಲ ಜೊತೆಗೇನಿದೆ, ಭಯ ಇದ್ದೇ ಇದೆ. ಮಾಡಿಕೊಡದೆ ಹೋದರೆ ತಪ್ಪಾಗತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ದೇವರು ನಿರ್ಭೀತ ಅಂದರೆ ಹಾಗೆ. ಅಷ್ಟು ಹೇಳಿ ಸುಮ್ಮನ ಆಧೇಹಿ ನೋ ವಸೋ, ನೀನು ಬಾ ನಮಗೆ ಆಧೇಹಿ ವಸೋ, ಸಂಪತ್ತನ್ನು ಕೊಡು ಅಂದರೆ ಜ್ಞಾನ ಸಂಪತ್ತನ್ನು ಕೊಡು, ಸ್ವೀಕಾರ ಮಾಡು. ಇವೆಲ್ಲ ಏನಿವು ಎಲ್ಲ ಜೋಡಿಸ್ಬೇಕೀಗ. ಇದಕ್ಕೆ ಸೇರಿಸೋದು ಅಂತ ಹೆಸರಾಯಿತು. ಪ್ರಚೇತನ ಪ್ರಚೇತಯ ಆಯಾಹಿ ಪಿಬ ಮತ್ಸ್ವ ರಸಶ್ಚಂದ ಋತಂ ಬೃಹತ್ ಸುಮ್ನ ಆದೇಹಿ ನೋ ಬಸೋ, ಇವಿಷ್ಟು ಉಪಸರ್ಗಗಳು. ಅದಕ್ಕೆ ಸೇರಿಸ್ಕೊಂಡು ಹೋಗ್ಬೇಕು. ಆಮೇಲೆ ಇದೇ ಮಹಾನಾಮ್ನಿಗಳಿಗೆ ಉಪಸರ್ಗ ಸೇರಿಸೋದು, ಇದನ್ನು ಸೇರಿಸ್ಬೇಕು. ಅವರು ಪ್ರಶ್ನೆ ತೇರಿಸಿ ಅಂತ ಪ್ರಶ್ನೆ ಮಾಡಿದರು. ತಕ್ಷಣ ಆಚಾರ್ಯ ಏನು ಮಾಡಿದ್ರು, ಎಲ್ಲ ಸೇರಿಸಿದ್ದಷ್ಟೇ ಅಲ್ಲ, ಅರ್ಥ ಹೇಳಿ ಎಲ್ಲ ಹೇಳಿ ಮುಗಿಸ್ಬಿಟ್ರು. ಉಜಿರೆಗೆ ಹೋದ ನಡೆದ ಪ್ರಸಂಗ ಅಂತ ಮೊದಲೇ ಹೇಳಿದೆ. ಆಚಾರ್ಯರು ಉಜಿರೆ ಕ್ಷೇತ್ರಕ್ಕೆ ಹೋದಾಗ ನಡೆದ ಪ್ರಸಂಗ ಇದು. ಇದನ್ನು ಹೇಗೆ ಸೇರಿಸಬೇಕು ಅಂತ ತೋರಿಸಿಕೊಟ್ರು. ಅದೆಲ್ಲ ಮುಂದೆ ಡೀಟೇಲಾಗಿ ಹೇಳ್ತಾರೆ. ಇನ್ನು ಅಂತರ್ಗತಂ ಬಹಿರ್ಗಂಚ ದ್ವಿಧಾ ಸ್ಯಾದುಪಸರ್ಜನಂ. ಏನಾಯ್ತು? ಅಲ್ಲಿದೆ ಅಂಶಾಹ ಅಪಿ ಅಂಶ್ಯಪೇಕ್ಷೆಯ ಉಪಸರ್ಗಾ ಭವಂತಿ. ಅಂಶಾಹ ಅಪಿ ಅಂಶ್ಯಪೇಕ್ಷೆಯ ಉಪಸರ್ಗಾ ಭವಂತಿ. ಒಂದೇ ವಾಕ್ಯದಲ್ಲಿದೆ ಇದು. ಇಡೀ ವಾಕ್ಯ ತೊಗೊಂಡ್ರೆ ಏನದು? ಅಂಶಿ. ಒಬ್ಬ ವ್ಯಕ್ತಿ ಇದ್ದಾನೆ, ಅಂಶಿ ಅವನು. ಒಂದೊಂದು ಅವಯವ ತೊಗೊಂಡ್ರೆ ಅಂಶ. ಗೊತ್ತಾಯ್ತಾ? ಅದಕ್ಕೆ ಹೇಳಿ ಒಂದೇ ಒಂದು ವಾಕ್ಯದಲ್ಲಿ ಒಂದು ಪದ ಇರಬಹುದು. ಇಡೀ ವಾಕ್ಯ ಅಂಶ ಆದರೆ ಒಂದೊಂದು ಪದ ಏನಾಗುತ್ತೆ, ಅದಕ್ಕೆ ಅಂಶ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅಂಶ ಅಪಿ ಅಂಶ ಅಪಿ ಅಂಶ್ಯಪೇಕ್ಷೆಯ ಉಪಸರ್ಗಾಭ. ಸರ್ಗ ಉಪಸರ್ಗ. ಉಪಸರ್ಗ ಅಂದ್ರೇನು? ಅಫಿಕ್ಸ್ ಆರ್ ಪ್ರಿಫಿಕ್ಸ್. ಅಫಿಕ್ಸನ್ನು ಉಪಸರ್ಗ ಅಂತ ಕರೀತಾರೆ. ಗೊತ್ತಾಯ್ತಾ? ಹಾರ, ಆಹಾರ, ಹಾರ, ಉಪಹಾರ, ಏನೋ ಉಪಸರ್ಗಗಳವೆಲ್ಲ ಕೂಡ. ಆ್ಯಕ್ಚುಲಿ ಮೇನ್ ಪದ ಯಾವುದು? ಹಾರ. ಅದಕ್ಕೆ ಸೇರಿಸ್ತಾ ಹೋದಂಥ ಅರ್ಥ ಬದಲಾಗ್ತಾ ಹೋಗುತ್ತೆ. ಅದಕ್ಕೆ ಉಪಸರ್ಗಗಳು ಅಂದರೆ ಹಾಗೆ. ಉಪಸರ್ಗ ಅಂದರೆ ನಮಗೇನು ತಿಳ್ಕೊಂಡ್ವಿ, ಪ್ರ ಇತ್ಯಾದಿ ಏನಾಗಬೇಕಾಗಿಲ್ಲ. ಪ್ರಚೇತನ ಇಡೀ ಇದೇ ಉಪಸರ್ಗ. ಪ್ರಚೇತ ಅದೇ ಉಪಸರ್ಗ. ನಮಗೆ ಗೊತ್ತಿರೋದೇನದು? ಪ್ರ ಆ ಇ ಇಂಥವೆಲ್ಲ ಉಪಸರ್ಗ ಅಂಥೇಳಿ. ಉಪ ಅಪ ಆ ಇ ಇತ್ಯಾದಿಗಳು ಅವೆಲ್ಲ. ಅದ್ರ ಜೊತೆಗೆ ವಾಕ್ಯ ಪದದಲ್ಲಿ ಬಂದಾಗ ಅವು, ವಾಕ್ಯದಲ್ಲಿ ಬಂದಾಗ ಪದಗಳು. ನೆನ್ಪಿಟ್ಕೋಬೇಕು. ಪದಗಳಲ್ಲಿ ಅಕ್ಷರಗಳಿರುತ್ತೆ, ಉಪಸರ್ಗ ಎಕ್ಸ್ಟ್ರಾ ಅಕ್ಷರ ಸೇರುತ್ತೆ. ಏನಾಯ್ತದು? ಅದು ಅಂಶೀಯದ ಅಂಶ. ಒಂದು ಪದ ಅಂಶಿ ಆದರೆ ಅಕ್ಷರಗಳು ಅಂಶ, ವಾಕ್ಯ ಅಂಶಿ ಆದರೆ ಪದಗಳು ಅಂಶ. ಗೊತ್ತಾಯ್ತಾ? ಇದು ಅರ್ಥ. ಆಮೇಲೆ ಈ ಗ್ರಂಥ ಅಂಶ ಆದರೆ ಅಧ್ಯಾಯಗಳೆಲ್ಲ ಅಂಶಗಳು. ಈ ರೀತಿ ಅರ್ಥ ಮಾಡ್ಕೊಂಡಾಗ ಅಂಶ ಅಂಶ ಅನ್ನೋದ್ರ ಅರ್ಥ ಗೊತ್ತಾಗುತ್ತೆ. ಏನು ಹೇಳಿ? ಹಾಂ 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 ಏನಾಗತ್ತೆ? ಆಯ್ತು ಆಯ್ತು. ಹಾಂ ಸರಿ ಆಯ್ತು. ಹಾಂ 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 ಹೌದು. ಸ್ವಭಾವ. ಇವತ್ತು ಉದಾಹರಣೆಗೆ ಮಾಡೋದು ಎಲ್ಲಿ ವಾಲಂಟರಿ ಇನ್ವಾಲಂಟರಿ, ನಿಮ್ಮ ಅರ್ಥ ಅಲ್ಲಿದೆ. ಇನ್ವಾಲಂಟರಿ ಮಾಡೋದು ಬೇರೆ, ವಾಲಂಟರಿ ಮಾಡೋದು ಅಂದ್ರೇನು? ಇಷ್ಟಪಟ್ಟು ಮಾಡೋದು. ಇನ್ವಾಲಂಟರಿ ಅಂದ್ರೇನು? ನಾವು ರೆಪ್ಪೆ ಬಿಡಿತೇವೆ, ನಮಗೂ ಗಮನ ಇಲ್ಲ ಆ ಕಡೆಗೆ, ರೆಪ್ಪೆ ಬಿಡಿತೇವೆ. ಹೊತ್ತಾನೆ. ಆದರೆ ನಮ್ಮದು ಏನಾಗಿದೆ ಅಂದರೆ ಅದೇ ಆಗ್ತಾಯಿಲ್ಲ. ದೇವತೆಗಳು ಮಾಡಿಸ್ತಾ ಇದ್ದಾರೆ ಅದನ್ನು, ನಾವು ಮಾಡೋದಿಲ್ಲ. ಎಲ್ಲಿ ಹೇಳ್ತೀವಿ ಕೇಳಿ, ವಾಲಂಟ್ರಿ ಅಂತ ಎಲ್ಲಿ ಹೇಳ್ತೇವೆ ನಮ್ಮ ರೋಲ್ ಸ್ವಲ್ಪ ಅರ್ಥ ಆಗುತ್ತೆ. ಊಟ ಮಾಡೋದು ವಾಲಂಟ್ರಿ, ಜೀರ್ಣ ಮಾಡೋದು ನಮ್ಮ ಕೈಲಿಲ್ಲ, ಮಲ್ಕೊಂಡ್ಬಿಡ್ತಾರೆ ಅಷ್ಟೇ. ಒಳ್ಳೆ ಜೀರ್ಣ ಮಾಡೋರು ಯಾರೀಗ? ಅದು ಇನ್ವಾಲಂಟ್ರಿ ಅಲ್ಲದು, ನಮ್ಮ ದೃಷ್ಟಿಯಿಂದ ಇನ್ವಾಲಂಟ್ರಿ ಅಷ್ಟೇ. ಆ್ಯಕ್ಚುಲಿ ಮಾಡ್ತಿರೋದು ಯಾರು ಅದನ್ನು? ಅದೇ ಸ್ವಭಾವ ಶಬ್ದಕ್ಕೂ ಕೂಡ ಏನಂತ ಅರ್ಥ? ಅವನ ಅಧೀನ ಸ್ವಭಾವ. ದೇವರು ಸೃಷ್ಟಿ ಸ್ವಭಾವದಲ್ಲಿ ಮಾತಾಡಿದ್ರೆ ಅರ್ಥ ಏನು? ಸ್ವಭಾವ ಎಂಬುದೇನು? ನಮ್ಮ ಸ್ವಭಾವ ಕೂಡ ಯಾರ ಕೈಯಲ್ಲಿದೆ? ದೇವ್ರ ಕೈಲಿದೆ. ದೇವ್ರ ಸ್ವಭಾವ ಅವ್ರ ಕೈಲೇ ಇದೆ. ಸೊ ಬರೀ ಸ್ವಭಾವ ಜಡನ ಚೇತನನ? ಜಡನ ಚೇತನ ಹೇಳಿ. ಜಡ ಆದರೆ ಯಥಾ ಪ್ರಕಾರ ವಾದ ಎಲ್ಲಿ ಹೋಯ್ತು?
ಜಡ ಶಬ್ದಕ್ಕೆ ಅರ್ಥ ಏನು ಹೇಳಿದರು? ಅಚಿತ್ತನು ತದ್ಧೀಯತಃ. ಯಾವುದಕ್ಕೆ ಚೈತನ್ಯ ಇಲ್ಲೋ ಅದಕ್ಕೇನಿಲ್ಲ, ಕೆಲಸ ಮಾಡೋ ಶಕ್ತಿ ಇಲ್ಲ, ಮಾಡಿಸೋ ಶಕ್ತಿನೂ ಇಲ್ಲ, ಮುಗಿತಲ್ಲಿ. ದೇವರು ಸ್ವಭಾವ ಶಬ್ದ, ದೇವರಿಗೆ ಆನಂದ ದೇವರು, ಜ್ಞಾನ ದೇವರು, ಸ್ವಭಾವನ ದೇವರು. ಮತ್ತು ಅರ್ಥ ಆಯ್ತಾ? ಆದ್ದರಿಂದ ಅದು ಯಾರ ಕೈಯಲ್ಲಿ ಬಂತೀಗ? ಆಟೋಮೆಟಿಕ್ ಆಗಲಿಲ್ಲ. ಸ್ವಭಾವ ಅಂದರೆ ನಮ್ಮ ದೃಷ್ಟಿಯಿಂದ ಆಟೋಮೆಟಿಕ್ ಆಗುತ್ತೀವಿ, ಆಟೋಮೆಟಿಕ್ ಅಲ್ಲ ಅದು. ಅವರ ಸ್ವಭಾವ ಅವರಧೀನ, ಎಲ್ಲರ ಸ್ವಭಾವ ದೇವರಧೀನ. ದೇವರ ಸ್ವಭಾವ ಅಧೀನ ಅನ್ನಬಾರ್ದು, ದೇವರೇ ಸ್ವಭಾವ. ಸ್ವಭಾವ ಬೇರೆ ದೇವರು ಬೇರೆ ಆಗಿಬಿಡ್ತಾರಾಗ. ಆನಂದ ಬೇರೆ ಆನಂದ ಬೇರೆ ಆಗಬಾರ್ದು. ಸ್ವಭಾವ ಶಬ್ದಕ್ಕೆ ದೇವರೇ ಸ್ವಯಮೇ ಭವತಿ ಇತಿ ಸ್ವಭಾವ, ತಾನೇ ಇದ್ದಾರೆ ಹಾಗೆ. ಅರ್ಥ ಆಯ್ತಾ? ಗೊತ್ತಾಯ್ತಲ್ಲ? ಇನ್ನೊಂದು ವಸ್ತು ಅಲ್ಲ ಅದು, ನಮಗೆ ಬೇರೆ ಆಗುತ್ತೆ, ದೇವರಿಗೆ ಬೇರೆ ಆಗೋದಿಲ್ಲ ಅದು. ಸ್ವರೂಪ ಗುಣಗಳೆಲ್ಲ ಮೊದಲೇ ಹೇಳಿದೆ. ಏನು ಹೇಳಬೇಕಾದ್ರೆ ಸ್ವರೂಪ ಗುಣಗಳಿಗೆ ವ್ಯಕ್ತಿಗೋ ಅಭೇದ ಹೇಳಬೇಕೆ ಹೊರತು ಭೇದ ಹೇಳಬಾರ್ದು. ದೇವರನ್ನ ಆನಂದ ಅಂತ ಕರೀತಾರೆ, ಆನಂದಿ ಅಂತ ಕರೀತಾರೆ. ಆನಂದೋ ನಂದನೋ ನಂದಃ ಗುಣ ಅದು. ಆಮೇಲೆ ಭಗವಾನ್ ಭಗಃ ಆನಂದಿ, ಆನಂದಿ ಅಂತಲೂ ಕರೀತಾರೆ. ಆ ದೇವರನ್ನು ಎರಡು ರೀತಿಯೂ ಕರಿಬೋದು. ವಿಷ್ಣು ಸಹಸ್ರನಾಮನೇ ಹೇಳ್ತಾರೆ, ಮತ್ತು ಎರಡು ರೀತಿಯಲ್ಲೂ ಕರಿಬೋದು. ಅವನ್ನ ಎರಡು ಕರೆದು ದೋಷ ಇಲ್ಲ. ಯಾತಕ್ಕೆ? ಗುಣಗಳಿಗೆ ಏನಿಲ್ಲ ದೇವರಲ್ಲಿ, ಭೇದ ಇಲ್ಲ ಅಷ್ಟೇ. ನಮಗೂ ಸ್ವರೂಪದಲ್ಲಿ ಗುಣಗಳಿಗೆ ಭೇದ ಇಲ್ಲ, ಬಾಹ್ಯ ದೇಹ ಇರೋದ್ರಿಂದ ಭೇದ ಕಾಣಿಸುತ್ತೆ ಅಷ್ಟೆ. ಪ್ರಚೇತನ ಪ್ರಚೇತಯ ಆಯಾಹಿ ಪಿಬ ಮತ್ಸ್ವ ಕ್ರತುಶ್ಚಂದಂ ಬೃಹತ್ ಸಮ ಸುಮ್ನ ಆಧೇಹಿ ನೋವಸೋ ಇತ್ಯುಪಸರ್ಗಾ ಅಂಶ ಅಂಶಿ ಅಂಶಾ ಅಪಿ ಅಂಶ್ಯಪೇಕ್ಷಯ ಉಪಸರ್ಗಾ ಭವಂತಿ. ಉಪಸೃಷ್ಟತ್ವಾತ್ ಉಪಸರ್ಗ, ಉಪಸೃಷ್ಟತ್ವಾತ್ ಅವುಗಳ ಭಾಗವಾಗಿರೋದರಿಂದ ಅಂತ ಅರ್ಥ. ಒಂದು ರೂಮ್ ಅನ್ನೋದು ಮನೆಗೆ ಒಂದು ಭಾಗ, ಆ ರೀತಿ ಅಷ್ಟೆ. ಅಂತರ್ಗತಂ ಬಹಿಗಂಚ ದ್ವಿಧಾ ಸ್ಯಾದ್ ಉಪಸರ್ಜನಂ ಹಸ್ತವತ್ ಹೇತಿವಚ್ಚೈವ ಪದಾನಾಂ ಚ ಉಪಸರ್ಗವತ್ತಿತಿ ಶಬ್ದ ನಿರ್ಣಯ. ಎಷ್ಟು ದೃಷ್ಟಾಂತ ಕೊಡ್ತಾರೆ. ಮತ್ತೆ ನಮ್ಮ ಮಾತು ಅಂತ ಹೇಳೋದಿಲ್ಲ, ಇತಿ ಶಬ್ದ ನಿರ್ಣಯೇ. ಅಂತರ್ಗತಂ ಬಹಿರ್ಗಂಚ ದ್ವಿಧಾ ಸ್ಯಾದ್ ಉಪಸರ್ಜನಂ. ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಎಷ್ಟು ಮುಖ್ಯ ವಿಷಯ ಹೇಳ್ತಾರೆ. ಉಪಸರ್ಜನೆ ಎರಡು ವಿಧ, ಅಂತರ್ಗತಂ ಬಹಿರ್ಗಂಚ, ಒಳಗಿಂದು ಹೊರಗಿಂದು ಅಂತ ಉಪಸರ್ಗ ಎರಡು ವಿಧ, ಉಪಸರ್ಜನ ಎರಡು ವಿಧ. ಹೇಗೆ? ಹಸ್ತವತ್ ಹೇತಿವಚ್ಚೈವ. ನೋಡಿ, ಈಗ ಯಾವುದೋ ಒಂದು ಪದಾರ್ಥ ಬಂದಿದೆ, ಓಡಿಸ್ಬೇಕನ್ನ ಕೋಲಿಂದ ಓಡಿಸ್ದೆ. ನಮಗೆ ಎರಡು ಬೇಕೀಗ. ಏನೇನು ಬೇಕಾಯ್ತು ಈಗ? ಕೋಲ್ ಬೇಕು, ಕೈಯೂ ಬೇಕು, ಕೈ ಇಲ್ದವನಿಗೆ ಓಡಿಸೋಕ್ಕೆ ಬರೋಲ್ಲ. ಸೊ ಎರಡು ಕೂಡ ಏನವು ಉಪಸರ್ಜನ ಅಂದರೆ ಉಪಕರಣ ಅಂತ. ಎರಡು ಉಪಕರಣನೇ. ಒಂದು ಉಪಕರಣ ಎಂಥದ್ದು? ಕೈ ಅಟ್ಯಾಚ್ ಆಗಿದೆ, ಸಹಜವಾಗಿರೋದು. ಕೋಲ್ ಎಂಬುದೇನದು? ಹೊರಗಡೆ. ಸೊ ಈ ರೀತಿಯಲ್ಲಿ ಸೊ ಅಂಶ ಅಂತ ಹೇಳಬೇಕಾದ್ರೆ ಪಾದ ಒಂದೇ ವಾಕ್ಯದ ಭಾಗವಾಗಿದ್ದು ಕೂಡ ಏನಾಗಬಹುದು, ಅದು ಅಂಶ ಆಗಲಿಕ್ಕೆ ಬರುತ್ತೆ. ಅಂಶ ಎರಡು ವಿಧ. ಯಾವ ರೀತಿ? ಸ್ವರೂಪ ಸ್ವಾಂಶ ಭಿನ್ನಾಂಶ. ಅದನ್ನು ಇಟ್ಬೇಕು. ಕೋಲಿನ ಕೆಲಸ ಮುಗಿತು, ಇಟ್ಟುಬಿಟ್ಟ ಆ ಕಡೆಗೆ. ಕೈ ಇಟ್ಟಿಲ್ಲ ಆ ಕಡೆಗೆ. ಯಾತಕ್ಕೆ? ಕೈ ಹಾಗೆ ಇತ್ತು. ಅದು ಕೋಲು ಅದಕ್ಕೊಂದೇ ಉಪಯೋಗ ಬರೋದು, ಕೈ ಅಲ್ಲದಕ್ಕೆ ಉಪಯೋಗ ಬರೋದು. ಅದು ಸ್ವಭಾವದಲ್ಲಿದೆ. ಸೊ ಅದು ಅಂತರ್ಗತವಾದ ಅಂಶ ಅಂತ ಕೇಳಿದರೆ ಅದು ಕೈ ಇತ್ಯಾದಿಗಳು. ಹೇತಿ ಅಂದರೆ ಏನು? ಆಯುಧ. ಹೇತಿ ಅಂದರೆ ಆಯುಧ. ಅದಕ್ಕೆ ಆಯುಧ ಎಂಬುದೇನದು? ಹೊರಗಿನ ಉಪಕರಣ. ಉದಾಹರಣೆ ಕಾರ್ಪೆಂಟರ್ ಅಂತ ಕರಿತೇವೆ. ಅವರಿಗೆ ಜ್ಞಾನ ಒಳಗಿದೆ, ಆ ಟೂಲ್ಸ್ ಇದೆ. ನಮಗೆ ಟೂಲ್ಸ್ ಕೊಟ್ಟು ಏನು ಉಪಯೋಗ ಇಲ್ಲ ನಮಗೆ. ಯಾತಕ್ಕೆ? ಜ್ಞಾನನೇ ಇಲ್ಲ. ಗೊತ್ತಾಯ್ತಾ? ಅವ್ರಿಗೆ ಟೂಲ್ಸ್ ಇದೆ, ಕೈ ಇದೆ. ಕೈ ಅಂಥದ್ದೀಗ ಒಳಗಿಂದು. ಈ ಟೂಲ್ಸ್ ಎಲ್ಲ ಏನವು ಹೊರಗಿದ್ದು ಅಷ್ಟೇ. ಅವ್ನು ಹೇಳ್ತಾನೆ ಎಲ್ಲ ಕೊಟ್ಟೊಡೆಯ ಒಂದು ಕಂಡೀಷನ್, ಈ ಟೂಲ್ಸ್ ಉಪಯೋಗಿಸ್ಬಾರ್ದು. ಏನಂತಾರೆ ಅವನು? ಕಾರ್ಪೆಂಟ್ರ್ ಕೆಲಸ ಟೂಲ್ಸ್ ಮಾತ್ರ ಉಪಯೋಗಿಸ್ಬಾರ್ದು. ಏನಂತಾನೆ ಅವನಿಗೆಲ್ಲ, ನಿಮಗೆ ಬುದ್ಧಿ ಇಲ್ಲ ಅಂತ ಹೊಟ್ಟು ಹೇಳ್ತಾರೆ. ಯಾತಕ್ಕೆ? ಟೂಲ್ಸ್ ಇಲ್ದಾನೆ ಏನು ಮಾಡೋಕ್ಕೆ ಬರುತ್ತೆ ನನಗೆ ಅಂತ ಹೇಳ್ತಾರೆ. ಟೂಲ್ಸ್ ಮೇಲೆ ಡಿಪೆಂಡೆನ್ಸ್ ಇದೆ ಆತನಿಗೆ, ದೇವರಿಗಿಲ್ಲ. ಉಳಿದವರಿಗೆಲ್ಲ ಏನಿದೆ? ಯಥಾಯೋಗ್ಯ ಇದೆ. ದೊಡ್ಡ ದೊಡ್ಡ ಬಿಟ್ಟುಬಿಡಿ. ಫಸ್ಟ್ ದೇವರು, ಆಮೇಲೆ ಮಹಾಲಕ್ಷ್ಮಿ, ಅದರ ತಾರತಮ್ಯ ಬಿಟ್ಟಾಗ ಮುಂದೆ ಬಂದಾಗ ಏನು ಬಂತೀಗ? ಪ್ರತಿಯೊಂದು ಅರ್ಥದಲ್ಲೂ ಕೂಡ ನಮಗೆ ಒಳಗೆ ದೇಹಕ್ಕೆ ಅಟ್ಯಾಚ್ ಆಗಿರೋ ಟೂಲ್ ಕೈ ಇದೆ. ಎಲ್ಲರೂ ಊಟನೇ ಮಾಡೋಕ್ಕೆ ಬರೋದಿಲ್ಲ, ಓಡಾಡೋಕ್ಕೆ ಬರೋದು, ಮುಟ್ಲಿಕ್ಕೆ ಬರೋದಿಲ್ಲ, ಹಿಡಿಲಿಕ್ಕೆ ಬರೋದಿಲ್ಲ. ಅದಿದೆ. ಈಗ ಬಿಸಿದು ಮುಟ್ಟಬೇಕು, ಈ ಕಡೆ ಬೇಕಾಗ ಅದೊಂದು ಟೂಲ್ ಆಯ್ತು. ಈಗ ಆ ಈ ಕಡೆ ಒಂದು ಟೂಲು, ಕೈ ಒಂದು ಟೂಲ್. ಕೈ ಇಲ್ದವ್ರ ಕೈಲಿ ಈ ಕಡೆ ಕೊಟ್ಟರೆ ಏನು ಉಪಯೋಗ? ಈ ಕಡೆ ಇಲ್ದವ್ರು ಅವನಿಗೆ ಕೈಗಿದ್ರೂ ಉಪಯೋಗ ಇಲ್ಲ. ಸೊ ಎರಡು ಕೂಡ ಏನವು ಸಾಧನಗಳೇ. ಒಂದು ಅಂತರ್ಗತ ಸಾಧನ, ಇನ್ನೊಂದು ಬಹಿರ್ಗತ ಸಾಧನ. ಅದನ್ನೆಲ್ಲ ದೃಷ್ಟಾಂತ ಕೊಟ್ಟು ಹೇಳಿದರು. ಅಂತರ್ಗತಂ ಬಹಿರ್ಗಂಚ ದ್ವಿಧಾ ಸ್ಯಾದ್ ಉಪಸರ್ಜನಂ ಹಸ್ತವತ್ ಹೇತಿವಚ್ಚೈವ ಪದಾನಾಂಚ ಉಪಸರ್ಗವತ್. ಅದೇ ರೀತಿಯೇ ಪದಗಳಿಗೆ ಉಪಸರ್ಗ ಹೇಗೋ ಹಾಗೆ ಅಂತೇಳಿ ದೃಷ್ಟಾಂತ ಕೊಟ್ಟು ಹೇಳಿದರು.
ಅದಕ್ಕೆಲ್ಲ ಕ್ಲಾರಿಫಿಕೇಷನ್ ಕೊಡೋದು ಯಾತಕ್ಕೆ ಅಂದರೆ ದೊಡ್ಡ ದೊಡ್ಡ ಪದಗಳನ್ನು ಕರಿತೀರಲ್ಲ ಉಪಸರ್ಗ ಅಂಥೇಳಿ, ಪದ ಉಪಸರ್ಗ ಹೇಗಾಗತ್ತೆ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಇಷ್ಟೆಲ್ಲ ಉತ್ತರ ಕೊಟ್ಟು. ಅಧತ್ತಾನ್ಯಂ ಜಠರೇ ಪ್ರೇಮ ರಿಚ್ಯತ ಪ್ರಚೇತನ ಹೇಗೆ ಜೋಡಿಸ್ಬೇಕು ತೋರಿಸ್ತಾರೆ ಈಗ. ದಾತ ರಾಧಃ ಸ್ತುವತೆ ಕಾಮ್ಯಂ ವಸು ಪ್ರಚೇತಯ ಗ್ರಂಥ ಅದು. ಶಬ್ದ ನಿರ್ಣಯ, ವಾಕ್ಯ ನಿರ್ಣಯ, ಶಬ್ದ ತತ್ವ, ವಾಕ್ಯ ತತ್ವ, ಎಷ್ಟೋ ವಾಕ್ಯ ಕೊಟ್ಬಾರ್ದು. ಡಿಕ್ಷನರಿಗೆ ಕೋಶ ಅಂತ ಶಬ್ದಕೋಶ ಅಂತೀವಲ್ಲ ಹಾಗೆ. ಡಿಕ್ಷನರಿಗೆ ಅರ್ಥ ಏನು? ಶಬ್ದಕೋಶ. ಗೊತ್ತಾಯ್ತಾ? ಇದು ಯಾವ ಶಬ್ದಕೋಶ? ನಿತ್ಯದ ಶಬ್ದಕೋಶ. ಅದು ವೇದಿಕ್ ಶಬ್ದಕೋಶ ಮತ್ತು ಸ್ಪಿರಿಚುವಲ್ ಶಬ್ದಕೋಶ. ಗೊತ್ತಾಯ್ತಾ? ಫಿಲಸಾಫಿಕಲ್ ಡಿಕ್ಷನರಿ ಬೇರೆ, ಈ ಡಿಕ್ಷನರಿಗಳು ಬೇರೆ. ಅಸಸ್ತಾತ್ ಅಧತ್ತಾನ್ಯಂ ನೋಡಿ ಹೇಗೆ ಸೇರಿಸಿದ್ದಾರೆ ಅಂದರೆ ಅಧತ್ತಾನ್ಯಂ ಜಠರೇ ಪ್ರೇಮರಿಚ್ಯತ ಪ್ರಚೇತನ. ಪ್ರಚೇತ ಅಷ್ಟೇ ಇತ್ತು, ಎಲ್ಲಿ ಸೇರಿಸ್ಬೇಕು ತೋರಿಸಿಕೊಟ್ರು. ಆಮೇಲೆ ದಾತಾರಾಧ ಸ್ತುವತೆ ಕಾಮ್ಯಮ್ಮಸು ಪ್ರಚೇತಯ, ಅಲ್ಲಿಗೆ ಅನ್ವಯ ಮಾಡಬೇಕು. ಹೇ ಪ್ರಚೇತನ, ಹೇ ಪ್ರಚೇತ ಸುಮ್ಮನೆ ನಮಗೆ ಅರ್ಥ ಆಗಲಿಲ್ಲ. ವಾಕ್ಯಕ್ಕೆ ಸೇರಿಸಿ ಹೇಳಿದಾಗ ಎಂಥ ಪ್ರಚೇತನ ಹೌದು, ಯಾವ ರೀತಿ ಗೊತ್ತಿಲ್ಲ. ಪ್ರಚೇತಯ ಹೌದು, ಏನೂ ಗೊತ್ತಿಲ್ಲ. ಮಾಡು ಅಂದ, ಏನು ಮಾಡೋದು ಅಂತ ಕೇಳಿದ. ಮಾಡು ಅಷ್ಟೇ. ಆಫೀಸ್ ಕೆಲಸ ನಿನ್ನ ಕೆಲಸ ಮಾಡು, ಏನು ಕೆಲಸ ಏನು ಅಂದು ತಿಳ್ತಾನೋ ಅವನಿಗೆ. ಬೇರೆ ಮಾಡಿದರೆ ಕೆಲಸ ಅಂತ ಕರೆಯೋದಿಲ್ಲ. ಅದಕ್ಕೇನೆ ಅದೆಲ್ಲ ಡೀಟೇಲ್ಸ್ ಈಗ. ದಾತ ರಾಧಃ ಸ್ತುವತೆ ಕಾಮ್ಯಂಬಸು ಪ್ರಚೇತಯ ಅಸ್ಮಾಕಂ ಬೋಧಿ ಚೋದಿತ ಆಯಾಹಿ ಪಿಬಾ ಮತ್ಸ್ವ ತಂತ್ವಾ ಪರಿಶ್ವಜಾಮಹೇ ಋತುಚ್ಛಂದ ಋತಂ ಬೃಹತ್. ನೋಡಿ ಅಲ್ಲಿ ಆಯಾಹಿ ಪಿಬಾ ಇತ್ತು, ಹೇಗೆ ಸೇರಿಸ್ಬೇಕು ತೋರಿಸಿದರು. ಆಮೇಲೆ ಮತ್ಸ್ವ ಇತ್ತು, ಅದನ್ನು ಹೇಗೆ ಸೇರಿಸ್ಬೇಕು. ಅದೇ ರೀತಿಯಲ್ಲಿ ಋತುಚ್ಛಂದಂ ಬೃಹತ್, ಅದನ್ನು ಹೇಗೆ ಸೇರಿಸ್ಬೇಕು. ಇದಿಷ್ಟು ತೋರಿಸಿದ್ರಿಂದ ಪೂರ್ತಿ ಜೋಡಿಸೋದು ಕ್ರಮ ತೋರಿಸಿದ್ರು. ಉಪಸರ್ಗಗಳನ್ನು ಋಕ್ಕಗಳಿಗೆ ಸೇರಿಸಿ ಹೇಗೆ ನಾವು ಹೇಳಿದ್ದಲ್ಲಿ ಬೃಹತಿ ಶಾಸ್ತ್ರದೊಳಗೆ ಎಲ್ಲೆಲ್ಲೋ ವಾಕ್ಯಗಳು ಸೇರಿಸ್ಬೇಕಂದ. ಸರಿಯಾಗಿ ಏನಾಗುತ್ತೆ ಕೂತ್ಕೊಂಡು ಅಡ್ಜಸ್ಟ್ ಆಗಿಬಿಡುತ್ತೆ. ಆ ರೀತಿ ಮಾಡಲಿಕ್ಕೆ ಎಲ್ರಿಗೂ ಬರೋದಿಲ್ಲ. ಅಸೆಂಬಲ್ ಮಾಡೋದಿದೆಯಲ್ಲ ಹಾಗೆ. ಅಸೆಂಬಲ್ ಮಾಡ್ಬೇಕಾದ್ರೆ ಏನು ಗೊತ್ತಿರಬೇಕು ಅವನಿಗೆ? ಎಲ್ಲ ಪಾರ್ಟ್ಸ್ ಕೊಟ್ಬಿಡ್ತಾರೆ. ಜಸ್ಟ್ ಅಸೆಂಬಲ್ ಇಟ್ಟು ಅಂತ ಕೇಳ್ತಾರೆ. ಅಸೆಂಬಲ್ ಮಾಡ್ಬೇಕಾದ್ರೆ ಏನು ಗೊತ್ತಿರಬೇಕು ಅವನಿಗೆ? ಎಲ್ಲ 4 ಕಾಲು ಜೋಡಿ 4 ಒಂದೇ ರೀತಿ ಇದೆ, ಸ್ವಲ್ಪ ವ್ಯತ್ಯಾಸ ಇದೆ, ಸ್ವಲ್ಪ ಸರಿಯಾಗಿ ಕೊಡ್ತಾ ಇಲ್ಲ ಅದು. ಯಾಕೆ? ಎಡಬಲ ಕೈಗಳನ್ನು ಜೋಡ್ಸೋಕ್ಕೆ ಹೋದರೆ ಪಜಿತಿ ಆಗುತ್ತೆ. ಅದಕ್ಕೆ ಬರಬೇಕು, ಅದಕ್ಕೆ ಜ್ಞಾನ ಇರಬೇಕು. ನೀವು ಬಲಕ್ಕೆ ಈ ಕಡೆ ಅದಕ್ಕೆ ಹೀಗೆ ಅವ್ನು ಸುಮ್ಮನೆ ಬಲದಲ್ಲಿ ತೊಗೊಂಡು ಎಡಕ್ಕೆ ಜೋಡಿಸೋಕ್ಕೋ ಸೇರಿ ಅದು ಕಟ್ ಮಾಡಿಬಿಟ್ರೆ ಆಮೇಲೆ ಎಡಕ್ಕೂ ಸೇರಲ್ಲ ಬಲಕ್ಕೂ ಸೇರಲ್ಲ, ಹಾಗಾಗಿಬಿಡ. ಅದು ಯಾರಿಗೆ ಅದಕ್ಕೆ ಏನು ಬೇಕು? ಅದಕ್ಕೆಲ್ಲ ಜ್ಞಾನ ಬೇಕು. ಆಮೇಲೆ ಇದು ಮಾಡ್ತಾರಲ್ಲ, ಡಿಸಸೆಂಬಲ್ ಮಾಡ್ತಾರೆ. ಮಾಡಿದ್ಮೇಲೆ ಏನು ಮಾಡ್ಬೇಕು? ಅದನ್ನು ಗುರ್ತಿಟ್ಕೋತಾರೆ. ಮತ್ತೆ ಅಸೆಂಬಲ್ ಮಾಡಬೇಕಾದ್ರೆ ಪಜಿತಿ ಆಗೋಗುತ್ತೆ. ಸರಿಯಾಗಿ ಗುರ್ತಿಟ್ಕೊಂಡ್ರೆ ಏನಾಗ ಟಕ ಜೋಡಿಸ್ಬಿಡುತ್ತೆ. ಆ ರೀತಿ ವಾಕ್ಯಗಳನ್ನು ಜೋಡಿಸ್ಬೇಕು ಅಂತ ಹೇಳಿ. ಹಾಂ, ಹೌದೌದು, ಎಷ್ಟು ಸರ್ತಿ ಬೇಕಾದ್ರೆ ಮಾಡ್ಬೋದು. ಮಾಡೋರ ಕೆಪಾಸಿಟಿ ಮೇಲೆ ಹೋಗುತ್ತೆ. ಹೌದು, ಅದು ಮತ್ತೆ ಬೇರೆ ಮಾಡಬಾರ್ದು ಅಂತೇನಿಲ್ಲ. ಗೊತ್ತಾಯ್ತಾರೆ, ಎಷ್ಟು ಬೇಕಾದ್ರೂ ಮಾಡ್ಕೋಬೋದು. ಅರ್ಥ ಆಯ್ತಾ? ಹಾಂ, ನಮಗೆ ಒಂದು ಸಾಕು, ಅಷ್ಟೇ ಬೇಕಾಗಿರುತ್ತೆ ಮಾಡಿಕೊಟ್ಟಿದ್ದಾರೆ. ನಿಮಗೆ ಮಾಡಿಕೊಟ್ಟಿದ್ದಾರೆ ಅಷ್ಟೇ. ಮನೆ ಕಟ್ಟೋದು ಹೇಗೋ ಹಾಗೆ. ಮನೆ ಕಟ್ಟೋದು ಸೈಟ್ ಇದೆ, ಒಂದೇ ಸೈಟಲ್ಲಿ ಅನೇಕ ರೀತಿ ಮನೆ ಕಟ್ಬೋದಿವಿ. ಹಾಂ, ಯಾಕೆಂದರೆ ಅವ್ರು ಯಾರು ಮಾಡಿರ್ತಾರೋ ಅವ್ರ ಹೆಸರು ಇಡ್ತಾರೆ. ಇವತ್ತೆಲ್ಲ ವಿಶ್ವಾಮಿತ್ರ ಕಂಡು ಹಿಡಿದಿತ್ತು, ಮೊದಲೇ ಇತ್ತದು. ಈ ಬೃಹತಿ ಶಾಸ್ತ್ರವನ್ನು ಯಾರು ಮಾಡಿಕೊಡ್ತಾರಲ್ಲ ಅವ್ರ ಹೆಸರಲ್ಲಿ ಪ್ರಸಾರಕ್ಕೆ ಬರುತ್ತೆ. ಗೊತ್ತಾಯ್ತಾ? ಅದು ಭಾಳ ಇಂಪಾರ್ಟೆಂಟ್. ಇವತ್ತು ಆಚಾರ್ಯರೇ ಇದ್ದಾರೆ. ಕೃಷ್ಣಾವೃತ ಮಾಡೋದಲ್ಲಿ ಏನಿವೆ ಶ್ಲೋಕಗಳೆಲ್ಲ ಜೋಡಿಸ್ಕೊಟ್ರೆ ಆಚಾರ್ಯ. ಬೇರೆ ಬೇರೆ ಪುರಾಣ ಶ್ಲೋಕಗಳವೆಲ್ಲ ನಮಗೆ ಮಾಡ್ಕೊಳ್ಳೋಕೆ ಬರಲ್ಲ ಅದನ್ನು. ಶ್ರೀಮದ್ ಆನಂದ ತೀರ್ಥಾರ್ಯ ಸಹಸ್ರ ಕಿರಣೋತ್ಥಿತ ಗೋತತಿ ಸತತಂ ಸೇವ್ಯ ಗೀರ್ವಾಣೈ ಸಿದ್ಧಿದಾ ಭವೇತ್ ಕೊನೆಗೆ ಹೇಳ್ತಾನೆ. ಅದೆಲ್ಲ ಶ್ಲೋಕವನ್ನು ಜೋಡಿಸಿಬಿಟ್ಟು ಕೃಷ್ಣಾವೃತ ಗ್ರಂಥ ಮಾಡಿಕೊಟ್ರು. ಒಂದು ರೀತಿ ಏನದು ಕಂಪಿಲೇಷನ್, ಕಂಪೈಲ್ ಮಾಡೋದು ಅಂತೀವಲ್ಲ ಹಾಗೆ. ರೈಟಿಂಗ್ ಬೇರೆ, ಆಥರ್ಶಿಪ್ ಬೇರೆ, ಕಾಂಪಿಲೇಷನ್ ಬೇರೆ, ಕಲೆಕ್ಷನ್ ಬೇರೆ. ಅದೇ ಹೇಳಿದ್ದು. ಅದಕ್ಕೆ ಅದೇನದು ಅಸೆಂಬಲ್ ಮಾಡೋದು ಅಂದರೆ ಹೀಗೆ ಕಂಪೈಲ್ ಮಾಡೋದು. ಅಲ್ಲಾದರೆ ಅಸೆಂಬಲ್ ಮಾಡೋದು ಅಂತಾರೆ, ಇಲ್ಲಾದರೆ ಕಂಪೈಲ್ ಮಾಡೋದು ಅಂತ ಕರೀತಾರೆ. ಕಂಪಿಲೇಷನ್ ಮತ್ತು ಆಲ್ಟ್ ಎಲ್ಲರಿಗೂ ಮಾಡೋಕ್ಕೆ ಬರಲ್ಲ ಅದನ್ನು. ಗೊತ್ತಾಯ್ತಾ? ಅಲ್ಲಿಗಿರಲಿ, ನಾಳೆ ದಿವಸ ಅದ್ರ ಮುಂದಿನ ಭಾಗ ಅದು. ಇದೆಲ್ಲ ಮಧ್ಯೆ ಆಚಾರ್ಯ ಮೊದಲೇ ಹೇಳ್ಬೇಕು, ಇಲ್ಲೇ ಹೇಳಿಬಿಟ್ರು. ಒಂದು ಕೆಲವೊಂದು ಮಾಡಿ ತೋರಿಸ್ಬಿಟ್ಟು ಹಾಗೆ ಬರೆಯೋದು. ಋಗ್ಭಾಷೆ ಹಾಗೆ ಬರೆಯೋದು. ಮೊದಲನೇ ಸೂಕ್ತಕ್ಕೆ ಅರ್ಥ ಬರೋದು, ಆಮೇಲೆ ಎಲ್ಲ ಇಂಟ್ರಡಕ್ಷನ್ ಕೊಡೋಕ್ಕೆ ಶುರು ಮಾಡೋದು. ಮಧ್ಯದಲ್ಲೇ ಇದೆಲ್ಲ ವಿಷಯ ಹೇಳಿ ಈಗ ಏನು ಮಾಡೋದು ಅಂತ ಹೇಳ್ತಾರೆ. ಅದು ಅವನ್ನೆಲ್ಲ ಸೇರಿಸಿ ಅರ್ಥ ಬರೀತಾರೆ ಮುಂದೆ. ಅದೆಲ್ಲ ನಾಳೆ ಕಂಟಿನ್ಯೂ.